ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಜನತೆಗೂ ಮಹಾಗಣಪತಿ ಹಬ್ಬದ ಶುಭಾಶಯಗಳು. ಈ ಒಂದು ವಿಡಿಯೋ ಮುಖಾಂತರ ತಮ್ಮಲ್ಲಿಗೆ ಮಹಾಗಣಪತಿ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮಂತ್ರಪೂರ್ವಕವಾಗಿ ನಾನು ಇಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಹೋಗ್ತೇನೆ. ನೀವು ಇದಕ್ಕೆ ಮುಂಚಿತವಾಗಿ ಗಣಪತಿಯನ್ನು ಅಷ್ಟದಳ ಪದ್ಮವನ್ನು ಬರೆದು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಒಂದು ಕಾಯಿನ್ಸ್ ಅಂದರೆ ದುಡ್ಡು ಚಿಲ್ಲರೆಯನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ಗಣಪತಿಯನ್ನು ಕೂಡಿಸಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸುತ್ತಮುತ್ತ ಬಾಳೆಕಂಬ, ಮಾವಿನ ಸೊಪ್ಪು ಇವೆಲ್ಲವನ್ನು ಕಟ್ಟಿ ಮುಂಚಿತವಾಗಿ ರೆಡಿ ಮಾಡಿಕೊಂಡಿರಿ. ಇದಾದ ನಂತರ ಪೂಜೆಗೆ ಬೇಕಾದಂತಹ ಅರಿಶಿನ ಕುಂಕುಮದ ತಟ್ಟೆ ಮತ್ತು 21 ಎಳೆ ಇರತಕ್ಕಂತಹ ಗಣಪತಿಗೆ ಗೆಜ್ಜೆಯ ವಸ್ತ್ರ ಮತ್ತು ಗಂಧ, ಇಲ್ಲಿ ಚಂದನದಿಂದ ತೆಗೆದಂತಹ ಕೆಂಪು ಗಂಧವನ್ನು ಶ್ರೇಷ್ಠ, ಮತ್ತು ಗಣಪತಿಗೆ ಆ ಗೆಜ್ಜೆಯ ವಸ್ತ್ರವನ್ನು ನೆನೆಸಬೇಕಾದರೆ ಕೆಂಪು ಕುಂಕುಮದಿಂದ ನಾವು ನೆನೆಸಬೇಕು. ಯಾಕೆ ರಕ್ತವರ್ಣ ಪ್ರಿಯ ಅಂತ. ಇದಾದಮೇಲೆ ಬಿಡಿ ಹೂವು, ಪತ್ರೆಗಳು, ನಾನಾ ವಿಧವಾದ ಪತ್ರೆ, ನಾನಾ ವಿಧ ಬಿಡಿ ಹೂವು, ಕಟ್ಟಿದ ಹೂವು ಮತ್ತು ಗರಿಕೆ 21ರಂತೆ ಅದಕ್ಕಿಂತ ಹೆಚ್ಚಿತವಾದಂತಹ ಗರಿಕೆಯನ್ನು ಇಟ್ಕೊಂಡಿರಬೇಕು. ಮತ್ತು ನೈವೇದ್ಯಕ್ಕೆ ಮೋದಕ, ವಿಶೇಷ, ಅಷ್ಟದ್ರವ್ಯ ಇವೆಲ್ಲವೂ ಗಣಪತಿಗೆ ಪ್ರೀತಿಯಾದಂಥ ಪದಾರ್ಥ ಮತ್ತು 5 ರೀತಿಯ ಹಣ್ಣು, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಮತ್ತು ಮಂಗಳಾರತಿ ಬತ್ತಿ ಮತ್ತು ಕರ್ಪೂರ, ಗಂಧದ ಕಡ್ಡಿ ಇವೆಲ್ಲವನ್ನು ನೀವು ಭಗವಂತನಿಗೆ ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡು ನೋಡಿ. ಇದು ಪಂಚಪಾತ್ರೆ ಉದ್ಧರಣೆ. ಈ ಪಂಚಪಾತ್ರೆ ಉದ್ಧರಣೆಯಲ್ಲಿ ನೀರನ್ನು ತುಂಬಿಸಿಕೊಂಡು ಈ ನೀರು ಬಿಡುವುದಕ್ಕೆ ಒಂದು ಪಕ್ಕದಲ್ಲಿ ಒಂದು ಬಟ್ಟಲನ್ನು ಇಟ್ಕೊಂಡು ಅಲಗಾರ್ತಿ, ಗಂಟೆ ಇವೆಲ್ಲವನ್ನು ರೆಡಿ ಮಾಡಿಕೊಂಡು ದೀಪದ ಕಂಬ, ಅದಕ್ಕೆ ಬತ್ತಿ, ಎಣ್ಣೆಯನ್ನು ಹಾಕಿ ರೆಡಿ ಮಾಡಿಕೊಳ್ಳಿ. ಮತ್ತು ನೀವು ಪೂಜೆ ಮಾಡಬೇಕಾದರೆ ಗಣಪತಿಗೆ ನೀವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೇಯಸ್ಸು. ಈಗ ನಾನು ಗಣಪತಿಯ ಪೂಜೆಯನ್ನು ಪ್ರಾರಂಭ ಮಾಡುತ್ತೇನೆ. ಇದನ್ನು ನೀವು ನೋಡಿಕೊಂಡು ಗಣಪತಿಯ ಪೂಜನೆಯನ್ನು ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀವು ಕೈಯಲ್ಲಿ ಮಂತ್ರಾಕ್ಷತೆ ಹೂವನ್ನು ತೆಗೆದುಕೊಳ್ಳಿ. ಆಗಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂದ್ರಿಯುಗಂ ಸ್ಮರಾಮಿ. ದೇವೀಂ ವಾಚಮಜನಯಂತ ದೇವಾಸ್ತಾನ್ ವಿಶ್ವರೂಪಾಃ ಪಶವೋ ವದಂತಿ. ತಾನೋ ಮಂದ್ರೇಶಮೂಜ್ಯಂ ದುಹಾನ ಧೇನುರ್ವಾಗಸ್ಮಾನುಪತುಷ್ಟತೈತೋ. ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ. ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಆರಂಭಕಾಲೇ ಅಯಂ ಮುಹೂರ್ತಃ ಸುಮುಹೂರ್ತೋಸ್ಮಿತ್ಯನ ಗೃಹ್ಣಂತೋ. ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ನಿಮ್ಮ ಮನೆಗೆ ಯಾರು ಗುರುಗಳಿರ್ತಾರೋ ಆ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಪಾದುಕಾಭ್ಯಾಂ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಮಹಾಗಣಪತಯೇ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ನಿಮ್ಮ ಮನೆ ದೇವರು ಯಾವುದಿದೆಯೋ ಆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಕುಲದೇವತಾಭ್ಯೋ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಈಗ ಗಂಟೆಯನ್ನು ಬಾರಿಸಿ ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷತಾಂ. ಪೂರ್ವೇ ಗಂಧಾರ್ವಂ ತತ್ರ ದೇವತಾ ಪಾರಲಾಂಛನಂ ಇತಿ ಗಂಧಾನಾದಂ. ಅಕ್ಷತೆ ತಗೊಂಡು ಮನೆ ಮೇಲಿಗೆ ಸಿಂಪಡಣೆ ಮಾಡಿ. ಅಪಸರ್ಪಂತು ತೇ ಭೂತ ಯೇ ಭೂತ ಭೂಂ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರ ತೇನಶ್ಯಂತು ಶಿವಾಗ್ನೇಯ. ಅಪಕ್ರಾಮಾಂತ ಭೂತಾಧ್ಯ ಸರ್ವೇ ತೇ ಭೂಮಿಬಾರಕಾ ಸರ್ವೇಷಾಮ ವಿರೋಧೇನ ಪೂಜಾ ಕರ್ಮ ಸಮಾರಭೇತ್. ಈಗ ಅಕ್ಷತೆ ತಗೊಂಡು ನೆಲದ ಮೇಲೆ ಹಾಕ್ಬಿಟ್ಟು ನೆಲವನ್ನು ಮುಟ್ಟಿ
ಕಣ್ಣು ಹೊತ್ಕೊಳ್ಳಿ. ಮೊದಲು ಭೂಮಿ ತಾಯಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಓಂ ಪೃಥ್ವಿತ್ವಯಾದೃತ ಲೋಕ ದೇವಿತ್ವಂ ವಿಷ್ಣುನಾದೃತ ತ್ವಂಚ ಧಾರಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ ಭೂಮಿ ದೇವ್ಯೈ ನಮಃ ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಇಲ್ಲಿ ಗಣಪತಿಯ ಪೂಜೆಯನ್ನು, ಗೌರಿ ಪೂಜೆಯನ್ನು ಹೆಂಗಸರು ಮಾಡೋದ್ರಿಂದ ಪ್ರಾಣಾಯಾಮ ಇರೋದಿಲ್ಲ. ಇಲ್ಲಿ ಗಂಡಸರು ಮಾಡೋದ್ರಿಂದ ಪ್ರಾಣಾಯಾಮವನ್ನು ಮಾಡಬೇಕಾಗುತ್ತೆ. ನೀವು ಹಿಂಗೆ ಮೂಗನ್ನು ಇಟ್ಕೊಂಡು ಪ್ರಾಣಾಯಾಮವನ್ನು ಮಾಡಿ. ಓಂ, ನಾನು ಈ ಮೂಗನ್ನು ಇಟ್ಕೊಂಡು ನಾನು ಹೇಳುವಂತಹ ಮಂತ್ರವನ್ನು ಹೇಳಿ. ಓಂ ಅಂಗುಳ್ಯ ನಾಸಿಕಾಗ್ರೇಣ ಸಂಪೀಡ್ಯಂ ಪಾಪನಾಶನಂ ಪ್ರಾಣಾಯಾಮ ಇದಂ ಪ್ರೋಕ್ತಂ ಋಷಿಭಿ ಪರಿಕಲ್ಪಯ. ಈಗ ಹೂವು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಈಗ ಎಡಬಗೈಯಲ್ಲಿ ಹೂವು ಮಂತ್ರಾಕ್ಷತೆಯನ್ನು ಹಾಕಿ ಬಲಗೈಯಲ್ಲಿ ಹಿಂಗೆ ಮುಚ್ಚಿ ಬಲತೊಡೆಯ ಮೇಲೆ ಇಟ್ಕೊಂಡು ನಾನು ಹೇಳುವಂತಹ ಸಂಕಲ್ಪವನ್ನು ಹೇಳುವಂಥವರಾಗಿ. ಓಂ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹಾರಾರ್ಧೆ ಶ್ವೇತವರಃ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಟಿ ಸಂವತ್ಸರಾಣಾಂ ಮಧ್ಯೆ ಶ್ರೀ ಕ್ರೋಧಿ ನಾಮ ಸಂವತ್ಸರಸ್ಯ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲಪಕ್ಷೆ ಚತುರ್ಥ್ಯಾಯಾಂ ಶುಭತಿಥೌ ವಾಸರಃ ವಾಸರಸ್ಥೋ ಸ್ಥಿರವಾಸರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ಆಯುಃ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ವಿಶೇಷೇಣ ಮಮ ಇಹ ಜನ್ಮನಿ ಪುತ್ರ ಪೌತ್ರ ಧನ ವಿದ್ಯಾ ಸಕಲ ಕಾರ್ಯೇಷು ಯಶ ಜಯ ಶ್ರೀಕಾಮ ಆಯುಷ್ಯ ಮನೋವಾಂಛಿತ ಫಲ ಸಿದ್ಧ್ಯರ್ಥಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವತಾಂ ಉದ್ದಿಶ್ಯ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಯಥಾ ಜ್ಞಾನೇನ ಕಲ್ಪೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಯಥಾಶಕ್ತಿ ಷೋಡಶೋಪಚಾರ ಪೂಜಾಂ ಕರಿಷ್ಯೇ. ಈಗ ಅಕ್ಷತೆ ಹೂವು ನೀವು ಇಟ್ಕೊಂಡಿರ್ತಕ್ಕಂಥದ್ದನ್ನು ಬಲಗೈಗೆ ಹಾಕಿಕೊಂಡು 2 ಬಾರಿ ಉದ್ಧರಣೆಯಿಂದ ನೀರನ್ನು ಹಾಕಿಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಬಿಡಿ. ಇದಾದ ಮೇಲೆ ಕಳಶಾರ್ಚನೆ ಅಂದರೆ ಇರ್ತಕ್ಕಂಥ ಉದ್ಧರಣೆ ಪಂಚಪಾತ್ರೆ ಏನಿದೆ ಅದಕ್ಕೆ ಪೂರ್ವಾಭಿಮುಖದಿಂದ 4 ಕಡೆ ಹಿಂಗೆ ಪ್ರದಕ್ಷಿಣೆಯ ಆಕಾರದಲ್ಲಿ ಗಂಧವನ್ನು ಹಚ್ಚಿ ಅದಕ್ಕೆ 2 ಕಾಳು ಅಕ್ಷತೆ ಮತ್ತು ಹೂವು ತುಳಸಿಯನ್ನು ಹಾಕಿ, ತುಳಸಿ ಇಲ್ಲದೆ ಇದ್ದರೆ ಯಾವುದಾದ್ರೂ ಪತ್ರೆಯನ್ನು ಹಾಕಿ ಹೀಗೆ ಎಡಗೈಯಿಂದ ಬಲಗೈ ಮೇಲೆ ಬರೋ ಹಾಗೆ ಅದನ್ನು ಮುಚ್ಚಿಕೊಂಡು ಕೆಳಗಡೆ ಇಟ್ಕೊಂಡು ಕಳಶಾರ್ಚನೆಯನ್ನು ಮಾಡಿ. ಓಂ ಕಳಶಂ ಗಂಧಾಕ್ಷತ ಪತ್ರ ಪುಷ್ಪೈರಭ್ಯಚ್ಚ ಹಸ್ತೇನಾಚಾರ್ಯ ಕಳಶಸ್ಯ ಮುಖೆ ವಿಷ್ಣು ಕಂಠೆ ರುದ್ರಸ್ಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಃ ಸ್ಫುಟಾಃ ಕುಕ್ಷೌ ಸಾಗರ ಸರ್ವೇ ಸಪ್ತದ್ವೀಪಾ ಸುಂದರ ಋಗ್ವೇದೋಥ ಯಜುರ್ವೇದ ಸಾಮವೇದೋಥ ಪಡಃ ಅಂಗೈಶ್ಚ ಸಹಿತಾಃ ಸರ್ವೇ ಕಳಶಾಂತು ಸಮಾಶ್ರಿತಾಃ ಆಯಾಂತು ದೇವ ಪೂಜಾರ್ಥಂ ದುರಿತ ಕ್ಷಯಕಾರಕಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಶುದ್ಧೃಸ್ತೋಮಂ ಸಚತಾ ಪರುಷ್ಣಿಯಾಂ ಅಸಿಗ್ನಿಯಾಂ ಋತುರತೆ ವಿತಸ್ತಯಾರ್ಜಿ ಈಕಿಯೇ ಶೃಣಜ್ಯ ಸುಶೋಮಯ
ಪಂಚಪಾತ್ರೆಯಿಂದ ಕೈಯನ್ನು ತೆಗೆದು ಆ ಪಂಚಪಾತ್ರೆಯ ನೀರಿನೊಳಗೆ 2 ಕಾಳು ಅಕ್ಷತೆಯನ್ನು ಹಾಕಿ ಗಂಗಾದಿ ಸರ್ವತೀರ್ಥ ದೇವತಾನ್ ಆವಾಕ್ಯ, ಹೀಗೆ ಉದ್ಧರಣೆಯಲ್ಲಿ ನಂತರ ನೀರನ್ನು ತೆಗೆದುಕೊಂಡು ಒಂದು ಹೂವಿನಲ್ಲಿ ಆ ನೀರನ್ನು ಅದ್ದಿಕೊಂಡು ತಂದಿರತಕ್ಕಂಥ ಪೂಜಾ ದ್ರವ್ಯಗಳೇನಿದೆ ಅದೆಲ್ಲದಕ್ಕೂ ಮತ್ತು ದೇವಮಂಟಪಕ್ಕೆ ಎಲ್ಲದಕ್ಕೂ ಪ್ರೋಕ್ಷಣೆಯನ್ನು ಮಾಡಿ ಕಡೆಯಲ್ಲಿ ನೀವು ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ. ಕಳಶೋದಕೇನ ಅಭಿಮಂತ್ರಾಣಿ ಪೂಜಾನಿ ದ್ರವ್ಯಾಣಿ ಸಂಪ್ರೋಕ್ಷ್ಯ ದೇವಮಂಟಪಂ ಪ್ರೋಕ್ಷ್ಯ ದೇವಾನಾಂ ಪ್ರೋಕ್ಷ್ಯ ಪುಷ್ಪಾಣಿ ಸಂಪ್ರೋಕ್ಷ್ಯ ಆತ್ಮ ಕಡೆಯಲ್ಲಿ ನೀವು ಮಾಡ್ಕೊಳ್ಳಿ. ಆತ್ಮಾನಾಂ ಪ್ರೋಕ್ಷ್ಯ ಮತ್ತೆ ಆ ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಬಿಡಿ. ತತ್ಶೇಷಂ ವಿಸ್ರಸ್ಯ ಆದೌ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಉತ್ತರೋತ್ತರಾಭಿವೃದ್ಧ್ಯರ್ಥಂ ಮಹಾಗಣಪತಿ ಪೂಜಾ ನಿತ್ಯ ಮಹಾಗಣಪತಿ ಪೂಜಾಂಕರಿಷ್ಯೆ. ವರಸಿದ್ಧಿ ವಿನಾಯಕ ವ್ರತ ಮಾಡಬೇಕಾದ್ರೂ ಮೊದಲಿಗೆ ನಿತ್ಯ ಮಹಾಗಣಪತಿ ಪೂಜೆ ಅಂತೇಳಿ ಒಂದು ಗಣಪತಿ ಪೂಜೆಯನ್ನು ಮಾಡಿ ಆಮೇಲೆ ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡಬೇಕಾಗತ್ತೆ. ಆದ್ದರಿಂದ ಹೂವು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಗಣಪತಿಯನ್ನು ನೀವು ಮಣ್ಣಿನ ಗಣಪತಿ ಏನಿಟ್ಟಿದ್ದೀರೋ ಅದ್ರ ಮುಂದೆ ಸಣ್ಣ ಗಣಪತಿ ಇನ್ನೊಂದು ಗಣಪತಿಯನ್ನು ಇಟ್ಕೊಂಡು ಬೆಳ್ಳಿದೋ ಹಿತ್ತಾಳದೋ ಯಾವ ಥರ ಇಟ್ಕೊಂಡು ಅದಕ್ಕೆ ಮೊದಲು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಓಂ ಹೂ ಮಂತ್ರಾಕ್ಷತೆಯನ್ನು ಕೈಲಿ ತೆಗೆದುಕೊಳ್ಳಿ. ಓಂ ಸುಮುಖಶ್ಚೇಕದಂತಶ್ಚಾಕಪಿಲೋಗಜ ಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷ ಪಾಲಚಂದ್ರೋ ಗಜಾನನ ದ್ವಾದಶೈತಾನಿ ನಾಮಾನಿ ಯಃ ಪಠೇತ್ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೆ ತಸ್ಮೈ ಗಣಾಧಿಪತಯೇ ನಮಃ. ಗಣಾನಾನ್ತ್ವಾ ಗೃಹ್ಸಮದೋ ಗಣಪತಿರ್ಜಗತಿ ಮಹಾಗಣಪತ್ಯಾವಾಹನೆ ವಿನಿಯೋಗಃ. ಓಂ ಗಂಟೆ ಬಾರಿಸಿ. ಓಂ ಗಣಾನಾನ್ತ್ವಾ ಗಣಪತಿಂ ಮವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ಚನ್ಮನ್ನೋತಿವಿಶ್ಚೀದಸಾದನಂ. ನೀವು ಮುಂದೆ ಇಟ್ಟಿರ್ತಕ್ಕಂಥ ಚಿಕ್ಕ ಗಣಪತಿಗೆ ಪೂಜೆ ಮಾಡ್ತಾ ಇರಿ. ಹೂ ಮಂತ್ರಾಕ್ಷತೆ ತಗೊಂಡು ಹಾಕ್ತಾ ಇರಿ. ಓಂ ಶ್ರೀಮನ್ ಅಸ್ಮಿನ್ ಪ್ರತಿಮಾಯಾಂ ಓಂ ಭೂಃ ಮಹಾಗಣಪತಿಂ ಆವಾಹಯಾಮಿ. ಓಂ ಭುವಃ ಮಹಾಗಣಪತಿಂ ಆವಾಹಯಾಮಿ. ಓಂ ಸ್ವಾಹ ಮಹಾಗಣಪತಿಂ ಆವಾಹಯಾಮಿ. ಓಂ ಭೂರ್ಭುವಃ ಸ್ವಾಹ ಮಹಾಗಣಪತಿಂ ಆವಾಹಯಾಮಿ. ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ. ನವರತ್ನ ಸಿಂಹಾಸನಂ ಸಮರ್ಪಯಾಮಿ. 3 ಬಾರಿ ಉದ್ಧರಣೆಯಲ್ಲಿ ನೀರು ತಗೊಂಡು ಗಣಪತಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಿ. ಪಾದಾರವಿಂದಯೋ ಮಹಾಗಣಪತಯೇ ನಮಃ. ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ನೋಡಿ. ಈ ರೀತಿಯಲ್ಲಿ ನೀರನ್ನು ತುಂಬಿಕೊಂಡು ಗಣಪತಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಿ. ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖಾರವಿಂದಯೋ ಆಚಮನಮಾಚಮನಿಂ ಸಮರ್ಪಯಾಮಿ. ಅತ ಸ್ನಾನಂ ಕರಿಷ್ಯೆ. ಉದ್ಧರಣೆಯಲ್ಲಿ ಈ ಥರ ನೀರನ್ನು ತುಂಬಿಕೊಂಡು ಹೂವಿನಲ್ಲಿ ಅದ್ದುಕೊಂಡು ಗಣಪತಿಗೆ ಪ್ರೋಕ್ಷಣೆಯನ್ನು ಮಾಡಿ. ಆಪೋಷ್ಟಾಮಯೋ ಭುವಸ್ಥಾನವು ಉರ್ಜದಾತುನ ಮಹೇರಣ ಅಯಶ್ಚಕ್ಷಸೆ ಯೋಭ ಶಿವತಮೋರಶಸ್ತಸ್ಯ ರಾಜಯತೆ ನಾಹ ಉಷತೀರ್ವ ಮಾತರಃ ಕಸ್ಮಾ ಅರಂಗಮಾಂ ಮೋಯಸ್ಯ ಕ್ಷಯ ಅಯಜಿನ್ವತ ಆಪೋ ಜನಯತ ಚನಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಅದಾದ ನಂತರ ಉದ್ಧರಣೆಯಿಂದ ಅರ್ಘ್ಯ ಪಾತ್ರೆಗೆ ಒಂದು ಉದ್ಧರಣೆ ನೀರು ಬಿಡಿ. ಸ್ನಾನಾನಂತರಂ ಆಚಮನಿಂ ಸಮರ್ಪಯಾಮಿ. ಇದಾದ ಮೇಲೆ ಒಂದು ಸಣ್ಣ ಗೆಜ್ಜೆ ವಸ್ತ್ರವನ್ನು ಗಣಪತಿಗೆ ಇಡಿ. ಇಲ್ಲ ಅಂತ ಪಕ್ಷದಲ್ಲಿ ಅಕ್ಷತೆಯನ್ನು ಪೂಜೆ ಮಾಡಿ. ಓಂ ಇಮಂ ವಸ್ತ್ರ ಓಂ ರಕ್ತವಸ್ತ್ರಂ ದ್ವಯಂ ಚಾರು ದಿವ್ಯ ಯೋಗಿಚ ಮಂಗಳಂ ಉಪವೀತಂ ಗೃಹಾಣೇತ್ವಾ ಲಂಬೋದರ ಶಿವಾತ್ಮಜ ಮಹಾಗಣಪತಯೇ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಅಕ್ಷತೆ ಪೂಜೆ ಮಾಡಿ. ರಾಜಿತಂ ಬ್ರಹ್ಮಸೂತ್ರಂಚ ಕಾಂಚನಂ ಚೋತ್ತರೀಯಕಂ ಗೃಹಾಣಚಾರು ಸರ್ವಜ್ಞ ಭಕ್ತಾನಾಂ ಇಷ್ಟದಾಯಕ ಉಪವೀತಾರ್ಥ ಅಕ್ಷತಾಂ ಸಮರ್ಪಯಾಮಿ. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯಂ ಸುಮನೋಹರಂ ವಿಲರ್ಪಣಂ ಸುರಶ್ರೇಷ್ಠ ಚಂದನಂ ಪ್ರತಿರಕ್ಯತಾಂ. ಹೂವಿನಲ್ಲಿ ಗಂಧವನ್ನು ಹತ್ಕೊಂಡು ಪೂಜೆ ಮಾಡಿ. ದಿವ್ಯ ಪರಿಮಳ ಗಂಧಾಂಧಾರಯಾಮಿ. ಅಕ್ಷತೆ ಪೂಜೆ ಮಾಡಿ. ಆಯನೇತೆ ಪರಾಯಣೆ ದುರ್ವಾ ಆರ್ಹಂತು ಪುಷ್ಪಿಣೀ ರಥಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾಯಿಮೆ ಅಲಂಕರಣಾರ್ಥಯೋ ಅಕ್ಷತಾಂ ಸಮರ್ಪಯಾಮಿ. ಕಟ್ಟಿದ ಹೂವನ್ನು ಇಡಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಚಂದ್ರಮಾ ವಾ ಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಈಗ ಅರಿಶಿನ ಕುಂಕುಮ ಚಂದ್ರ ಏನಿದೆ ಅದೆಲ್ಲವನ್ನು ಮಂಗಳ ದ್ರವ್ಯವನ್ನು ಗಣಪತಿಗೆ ಪೂಜೆ ಮಾಡಿ.
ಓಂ ಅಣಿಮಾದಿ ಅಷ್ಟಸಿದ್ಧಿಯೇ ನಮಃ. ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಚೂರ್ಣಂ ಸಮರ್ಪಯಾಮಿ, ಸಿಂಧೂರಂ ಸಮರ್ಪಯಾಮಿ, ಕಚ್ಚಲಾದಿ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ. ಈಗ ಬಿಡಿ ಹೂವನ್ನು ಸಣ್ಣ ಗಣಪತಿ ಪೂಜೆ ಮಾಡ್ತಾರೆ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತುವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಫಾಲಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಮೂಷಿಕವಾಹನಾಯ ನಮಃ, ಈಶ್ವರಪುತ್ರಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ, ಶ್ರೀಮನ್ಮಹಾಗಣಪತಯೇ ನಮಃ. ನಾಮಪೂಜಾಂ ಸಮರ್ಪಯಾಮಿ. ಈಗ ನಿತ್ಯ ಮಹಾಗಣಪತಿ ಪೂಜೆ ಅಂತ ಇದಕ್ಕೆ 2 ವೀಳ್ಯದೆಲೆ, ಅಡಿಕೆ, 2 ಬಾಳೆಹಣ್ಣು, 1 ಬೆಲ್ಲ, ಇಲ್ಲದಿದ್ದರೆ ಯಾವುದಾದ್ರು 2 ರೀತಿಯ ಹಣ್ಣನ್ನು ಇಟ್ಕೊಂಡು ತಟ್ಟೆಯಲ್ಲಿ, ಆ ತಟ್ಟೆಯ ಕೆಳಗಡೆ ಚೌಕಾಕಾರವಾಗಿ ಮಂಡಲವನ್ನು ಮಾಡಿ ಅದರ ಮೇಲೆ ಆ ತಟ್ಟೆಯನ್ನು ಇಟ್ಕೊಳ್ಳಿ. 2 ಗಂಧದ ಕಡ್ಡಿಯನ್ನು ಹಚ್ಕೊಳ್ಳಿ. ಓಂ ಗಣಪತಿಗೆ ಧೂಪವನ್ನು ಸಮರ್ಪಣೆ ಮಾಡಿ. ವನಸ್ಪತಿ ರಸೋತ್ಪನ್ನ ಗಂಧಾಢ್ಯೋ ಗಂಧೋತ್ತಮ ಆಗ್ನೇಯ ಸರ್ವದೇವಾನಾಂ ಧೂಪೋಜಂ ಪ್ರತಿಷ್ಠತಾಂ ದಿವ್ಯ ಧೂಪಮಾಘ್ರಾಪಯಾಮಿ. ಇದಾದ ನಂತರ ಮಂಗಳಾರತಿಯ ಅಲ್ಲೆಯನ್ನು ತೆಗೆದುಕೊಂಡು ಅದರಲ್ಲಿ ಬತ್ತಿ ಇದ್ದರೆ 3 ಬತ್ತಿಯನ್ನು ಇಟ್ಕೊಳ್ಳಿ, ಇಲ್ಲದಿದ್ದರೆ 1 ಸಣ್ಣ ಕರ್ಪೂರವನ್ನು ಇಟ್ಕೊಂಡು ಆರತಿಯನ್ನು ಮಾಡಿ. ಓಂ ಸಾಧ್ಯಂ ತ್ರಿಭಕ್ತಿ ಸಂಯುಕ್ತಂ ಮನ್ನಿನಾ ಯೋಷಂ ಮಯಾ ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ ಭಕ್ತ್ಯಾ ದೀಪಂ ಪ್ರಯಚ್ಚಾಮಿ ದೇವಾಯ ಪರಮಾತ್ಮನೆ ತ್ರಾಯಿಮಾನ್ನರಕಾದ್ಗೋಹರ ದಿವ್ಯ ಜ್ಯೋತಿರ್ನಮೋಸ್ತುತೆ. ನಿತ್ಯ ಮಹಾಗಣಪತಿ ದೇವತಾಭ್ಯೋ ನಮಃ. ಏಕಾರ್ತಿ ದೀಪಂ ದರ್ಶಯಾಮಿ. ಅದಾದ ಮೇಲೆ 1 ಉದ್ಧರಣ ನೀರನ್ನು ಬಿಟ್ಟು ಹೂವು ಅಕ್ಷತೆಯನ್ನು ಗಣಪತಿಗೆ ಪೂಜೆ ಮಾಡಿ. ನೀರಾಜನಾಂತರಂ ಆಚಮನಿಂ ಸಮರ್ಪಯಾಮಿ. ಆಚಮನಿಯಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಆ ಮಂಗಳಾರತಿ ಹಲ್ಲಿಯನ್ನು ಸೈಡಲ್ಲಿ ಇಟ್ಟುಬಿಟ್ಟು ಈಗ ಹೂವು ಇಲ್ಲ ತುಳಸಿ ಇದ್ದರೆ ತುಳಸಿಯನ್ನು ತೆಗೆದುಕೊಂಡು, ಇಲ್ಲ ಹೂವು ತೆಗೆದುಕೊಂಡು ನೀವು ಇಟ್ಟಿರ್ತಕ್ಕಂಥ ಹಣ್ಣನ್ನು ಮುಂದುಗಡೆ ಅದನ್ನು ಮುರಿದು, ಬಾಳೆಹಣ್ಣಿದ್ರೆ ಮುಂದುಗಡೆ ಮುರಿದು ಅದನ್ನು ನೀರು ಹಾಕಿಕೊಂಡು ಎಡಗೈಯಿಂದ ಬಲಗೈಗೆ ನೀರು ಹಾಕಿಕೊಂಡು ಪ್ರೋಕ್ಷಣೆ ಮಾಡಿ ನೈವೇದ್ಯವನ್ನು ಮಾಡಿ. ಓಂ ವಿಶ್ವಾಮಿತ್ರ ಸಮಿತಾ ದೇವತಾ ಗಾಯತ್ರಿಶ್ಚಂದಹಂ ಭೂರ್ಭುವಃ ಸ್ವಃ ತತ್ಸವಿತೃಪದೇಂಬರ್ಗೋ ದಿವಸಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸತ್ಯಂತ್ವರ್ತೇನ ಪರಿಹಂಚಾಮಿ ಕಾಮದೇನ ಸ್ಫುರಾಮಿ ಅಮೃತಮಸ್ತು ಅಮೃತಾಪಸ್ತನಮಸಿ ಸ್ವಾಹ. ಆ ಹಣ್ಣನ್ನು ಗಣಪತಿಗೆ ತೋರಿಸಿ ಓಂ ಪ್ರಾಣಾಯ ಸ್ವಂ ಅಪಾನಾಯ ಸ್ವಂ ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ ಬ್ರಹ್ಮಣೇ ನಮಃ. ಆವಾಯಿತ ನಿತ್ಯ ಮಹಾಗಣಪತಿ ದೇವತಾಭ್ಯೋ ನಮಃ. ನಾನಾ ವಿಧ ಫಲಾನಿ ನಿವೇದಯಾಮಿ. ಆ ಹಣ್ಣಿನ ಮೇಲೆ 1 ಉದ್ಧರಣೆ ನೀರು ಹಾಕಿ ನಂತರ ವೀಳ್ಯದೆಲೆ ತೊಟ್ಟನ್ನು 5 ಬಾರಿ ಉದ್ಧರಣೆಯಲ್ಲಿ ನೀರನ್ನು ಬಿಡಿ. ಪಾದ ಮಧ್ಯೆ ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ. ಉತ್ತರಾಪೋಷಣಂ ಸಮರ್ಪಯಾಮಿ. ಹಸ್ತಪ್ರಕ್ಷಾಳಂ ಸಮರ್ಪಯಾಮಿ. ಪಾದಪ್ರಕ್ಷಾಳಂ ಸಮರ್ಪಯಾಮಿ. ಪುನರಾಚಮನಿಂ ಸಮರ್ಪಯಾಮಿ. ವೀಳ್ಯದೆಲೆ ತೊಟ್ಟನ್ನು ಮುರಿದು ಅದರ ಮೇಲೆ 1 ಚಿಲ್ಲರೆಯನ್ನು ಇಟ್ಟು ನೀರನ್ನು ಹಾಕಿ ಪೂಗಿ ಫಲತಾಂಬೂಲಂ ಸಮರ್ಪಯಾಮಿ. ಸುವರ್ಣ ಪುಷ್ಪಾಯ ಹಿರಣ್ಯಗರ್ಭಾಯ ನಮಃ. ಸುವರ್ಣ ಪುಷ್ಪಾರ್ತೆ ವ್ಯಾವಹಾರಿಕ ದಕ್ಷಿಣಾಂ ಸಮರ್ಪಯಾಮಿ. ಈಗ ಅಲಗಾರತಿಯನ್ನು ತೆಗೆದುಕೊಂಡು ಸಣ್ಣ ಕರ್ಪೂರವನ್ನು ಹಚ್ಚಿಕೊಂಡು ಅದರ ಹಿಂಭಾಗದಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ನೀರು ಹಾಕ್ಕೊಂಡು ಮಂಗಳಾರತಿಯನ್ನು ಮಾಡಿ. ಓಂ ವಿಶುತೀದ ಗಣಪತೆ ಗಣೇಶ್ವರಮಂ ಕವೀನಾ ನರುತೆ ಕ್ರಿಯತೆ ಕಿಂ ಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮಚ್ಚ. ಮಹಾಗಣಪತಯೇ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. 1 ಉದ್ಧರಣೆ ನೀರನ್ನ ಬಿಟ್ಟು ಗಣಪತಿಗೆ ಹೂವನ್ನು ಪೂಜೆ ಮಾಡಿ. ನೀರಾಜನಾಂತರಂ ಆಚಮನಿಂ ಸಮರ್ಪಯಾಮಿ. ಆಚಮನಿಯಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಮಂಗಳಾರತಿಯನ್ನು ತೆಗೆದುಕೊಳ್ಳಿ. ರಕ್ಷಾಂಧಾರಯಾಮಿ. ಅದನ್ನು ಸೈಡಲ್ಲಿ ಇಟ್ಟುಬಿಟ್ಟು ನಂತರ ಹೂ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಗಣಪತಿಗೆ ಹಾಕಿ ನಮಸ್ಕಾರವನ್ನು ಮಾಡಿ ಹಾಗೆ ಮಾಡಿ. ಓಂ ನಿಶುಸೀದ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮತಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ವೇದೋಕ್ತ ಮಂತ್ರ ಗಣಪತಿಗೆ ಹೂ ಮಂತ್ರಾಕ್ಷತೆಯನ್ನು ಸಮರ್ಪಣೆ ಮಾಡಿಬಿಡಿ. ಓಂ ವೇದೋಕ್ತೋ ಯೋ ವೇದಾದೋಸ್ಪರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಯತಲೀನಸ್ಯ ಯಃ ಪರಸ್ತು ಮಹೇಶ್ವರಃ. ವೇದೋಕ್ತ ಮಂತ್ರ ಪುಷ್ಪಾಣಿ ಸಮರ್ಪಯಾಮಿ. ಕೈ ಮುಗಿಯಿರಿ. ಓಂ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ರಕ್ಷೋ ಗಣಾಧಿಪ. ಪ್ರದಕ್ಷಿಣ ನಮಸ್ಕಾರ ಆತ್ಮ ಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ.
ಈಗ ಆದಮೇಲೆ ಅಕ್ಷತೆ ತಗೊಂಡು 2 ಬಾರಿ ಉದ್ಧರಣೆಯಿಂದ ನೀರು ಹಾಕ್ಕೊಂಡು ಬಲಗೈಗೆ ಹಾಕ್ಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಬಿಡಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಯೇ ನಮಃ. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಈಗ ಹೂ ಮಂತ್ರಾಕ್ಷತೆಯನ್ನು ಕೈಲಿಟ್ಕೊಂಡು ನಾನು ಹೇಳುವಂತಹ ಶ್ಲೋಕವನ್ನು ಹೇಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ. ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿಸ್ಕೊಡಪ್ಪ ಅಂತ ಹೇಳಿ ಕೇಳ್ಕೊಳ್ಳಿ. ಮಹಾಗಣಪತಯೇ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಹೂ ಮಂತ್ರಾಕ್ಷತೆಯನ್ನು ದೇವ್ರಿಗೆ ಹಾಕಿಬಿಡಿ. ಮತ್ತೆ ಅಕ್ಷತೆ ತಗೊಂಡು 2 ಬಾರಿ ನೀರು ಹಾಕ್ಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಬಿಡಿ. ಅನೇನ ಪೂಜಾರಾಧನೇನ ಭಗವಾನ್ ಸರ್ವಾತ್ಮಕ ಸರ್ವಂ ಶ್ರೀ ನಿತ್ಯ ಮಹಾಗಣಪತಿ ದೇವತಾ ಸುಪ್ರೀತ ಸುಪ್ರಸನ್ನ ವರದೋ ಭವತು. ಗಣೇಶನ ಪಾದದತ್ರಿಗೂ ಆ ಒಂದು ಹೂ ತಗೊಂಡು ತಲೆ ಮೇಲೆ ಇಟ್ಕೊಳ್ಳಿ. ಗಣೇಶ ಪಾದಾರ್ಪಿತಂ ಪುಷ್ಪಂ ಯತ್ ಪುಷ್ಪಂ ಶಿರಸಾ ವಹೇತ್ ಕೋಟಿ ಜನ್ಮ ಕೃತಂ ಪಾಪಂ ಮುಚ್ಚತೆ ನಾಥ ಸಂಶಯ. ಮಹಾಗಣಪತಿಯ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಈಗ ನಿತ್ಯ ಮಹಾಗಣಪತಿ ಪೂಜೆ ಆದಮೇಲೆ ಈಗ ವರಸಿದ್ಧಿ ವಿನಾಯಕ ವ್ರತ. ಈಗ ನಾನು ಮುಂಚೆನೇ ಹೇಳಿದ ಹಾಗೆ ಆ ಮಣ್ಣಿನ ಗಣಪತಿಯನ್ನು ಒಂದು ಮಂಟಪದಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಗಣಪತಿಯನ್ನು ಇಟ್ಟಿರಬೇಕು. ಅದಕ್ಕೆ 3 ಎಳೆ ಇರತಕ್ಕಂಥ ಜನಿವಾರವನ್ನು ಮುಂಚಿತವಾಗಲೇ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಿ. ಯಾಕೆಂದರೆ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಅದನ್ನು ಹಾಕಕ್ಕೆ ಹೋದಾಗ ಅಲ್ಲಾಡಿಸಬಾರ್ದು ಗಣಪತಿನ. ಮುಂಚೆನೇ ಜನಿವಾರ ಹಾಕಿ ರೆಡಿ ಮಾಡಿಬಿಟ್ಟಿರಿ. ಈಗ ಆ ಗಣಪತಿಯ ಕೆಳಭಾಗದಲ್ಲಿ ನೀವು ಬಾಳೆ ಎಲೆಯನ್ನು ಹಾಕಬೇಕಾದರೆ ಗಣಪತಿಗೆ ಎಡಭಾಗ ಬರಬೇಕು ಬಲಭಾಗ ಬರಬೇಕು ಅನ್ನೋದು ಪರವಾಗಿಲ್ಲ. ಆದರೆ ಆ ಬಾಳೆ ಎಲೆಯ ಅಗ್ರ ಏನಿದೆ, ಮುಂದೆ ಕುಡಿ ಏನಿದೆ, ಆ ಕುಡಿ ಉತ್ತರಾಭಿಮುಖವಾಗಿರಬೇಕು, ಇಲ್ಲದಿದ್ದರೆ ಪೂರ್ವಾಭಿಮುಖವಾಗಿರಬೇಕು. ಅದು ಎಡಕ್ಕಾದರೂ ಬರಲಿ ಬಲಕ್ಕಾದರೂ ಬರಲಿ ತೊಂದರೆ ಇಲ್ಲ. ಆದರೆ ಅಗ್ರ ಏನಿದೆಯೋ ಅದು ಉತ್ತರಾಭಿಮುಖಕ್ಕಿರಬೇಕು, ಇಲ್ಲ ಪೂರ್ವಾಭಿಮುಖಕ್ಕೆ. ಆ ದೇವ್ರು ಹೇಗೆ ಕೂಡಿಸಿರ್ತೀರೋ ಅದನ್ನು ನೋಡಿಕೊಂಡು ನೀವು ಪೂರ್ವಾಭಿಮುಖಕ್ಕೆ ದೇವರಿದ್ದರೆ ಉತ್ತರಾಭಿಮುಖಕ್ಕೆ ಬರಬೇಕು, ಇಲ್ಲ ಉತ್ತರಾಭಿಮುಖಕ್ಕೆ ದೇವರಿದ್ದರೆ ಪೂರ್ವಾಭಿಮುಖಕ್ಕೆ ಅದು ಬಾಳೆ ಎಲೆಯನ್ನು ಹಾಕೋಬೇಕಾಗುತ್ತೆ. ಇದು ಕಾಮನ್ ಇನ್ಸ್ಟ್ರಕ್ಷನ್. ಯಾವಾಗ ಬೇಕಾದ್ರೂ ಎಲ್ಲಿ ಏನೇ ಹಾಕಬೇಕಾದ್ರೂ ಬಾಳೆ ಎಲೆ ದೇವರಡಿಯಲ್ಲಿ ಹಾಕಬೇಕಾದ್ರೆ ಉತ್ತರಾಭಿಮುಖ ಇಲ್ಲ ಪೂರ್ವಾಭಿಮುಖದಲ್ಲಿ ಇರಬೇಕು. ಈಗ ದೇವರ ಪೂಜೆಯನ್ನು ಈಗ ವರಸಿದ್ಧಿ ವಿನಾಯಕ ವ್ರತದ ವಿಧಾನವನ್ನು ನಾನು ಪ್ರಾರಂಭ ಮಾಡ್ತೇನೆ. ಅದಕ್ಕೆ ನೀವು ಹೂ ಮಂತ್ರಾಕ್ಷತೆಯನ್ನು ಕೈಲಿಟ್ಕೊಂಡು ಗಣಪತಿಯನ್ನು ವರಸಿದ್ಧಿ ವಿನಾಯಕ ಸ್ವಾಮಿ ಏನಿದೆ ಅವನನ್ನು ಧ್ಯಾನ ಮಾಡಿಕೊಳ್ಳಿ. ನಾ ಬಂದು ಪೂಜೆಯನ್ನು ಮಾಡ್ತಾ ಇದ್ದೇನೆ, ನೀನು ಆ ಪೂಜೆಯನ್ನು ಸ್ವೀಕರಿಸಿ ನಮಗೆ ಒಳ್ಳೆಯದನ್ನು ಮಾಡು ಅಂತ ಹೇಳಿ ಕೇಳಿಕೊಂಡು ಆ ಗಣಪತಿಯನ್ನು ನೀವು ಮುಟ್ಕೊಳ್ಳಿ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ. ಓಂ ಗಣಾನಾಂ ಸ್ವಾ ಗಣಪತಿಂ ಮವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶ್ಚಿಣ್ವನ್ನೋತಿಭಿಃ ಸೀದಸಾಧನಂ. ಅಸ್ಮಿನ್ ಪ್ರತಿಮಾಯಾಂ ಓಂ ಭೂಭುವಃ ಸುವಃ ಭೂರ್ಭುವಃ ಸ್ವಃ ಮಹಾಗಣಪತಿಂ ವರಸಿದ್ಧಿ ವಿನಾಯಕ ಸ್ವಾಮಿನ್ ಆವಾಹಯಾಮಿ. ಹೂ ಮಂತ್ರಾಕ್ಷತೆ ನಾ ಗಣಪತಿಗೆ ಪೂಜೆ ಮಾಡಿಬಿಟ್ಟು ಮತ್ತೆ ಹೂ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಎಡಗೈಯಲ್ಲಿ ಗಂಟೆಯನ್ನು ಬಾರಿಸಿಕೊಂಡು ಗಣಪತಿಯನ್ನು ಮುಟ್ಕೊಳ್ಳಿ. ಆ ಪಾದದತ್ರ ಆದರೂ ಸರಿ, ಇಲ್ಲ ಒಂದು ಪಾದದತ್ರ ಮುಟ್ಕೊಳ್ಳಿ ಅದನ್ನು. ಓಂ ಅಸ್ಯ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯಃ ಋಗ್ಯಜುಸ್ಸಾಮಾತರ್ಪಣ ಚಂದಾಂಸಿ ಕ್ರಿಯಾಮಯ ವಪುಃ ಪ್ರಾಣಾಖ್ಯಾ ದೇವತಾ ಆಂ ಬೀಜಂ ಹ್ರೀಂ ಶಕ್ತಿ ಕ್ರೋಂ ಕೀಲಕಂ ಅಸ್ಯಾಂ ಮೂರ್ತೌ ಪ್ರಾಣ ಪ್ರತಿಷ್ಠಾಪನೆ ವಿನಿಯೋಗಃ. ಓಂ ಹ್ರೀಂ ಕ್ರೌಂ ಆಂ ಯಂ ಬ್ರಂ ಲಂ ವಂ ಶಂ ಶಂ ಸಂ ಹಂ ಲಂ ಚಂ ಅಸ್ಯಾಂ ಮೂರ್ತೌ ಪ್ರಾಣಾಸ್ತಿಷ್ಠಂತು ಪುನಃ. ಓಂ ಆಂ ಹ್ರೀಂ ಆಂ ಯಂ ಬ್ರಂ ಲಂ ವಂ ಶಂ ಸಂ ಹಂ ಲಂ ಕ್ಷಂ ಅಸ್ಯಾಂ ಮೂರ್ತೌ ಜೀವಾ ಇಹ ತಿಷ್ಠತಃ ಪುನಃ. ಅಸ್ಯಾಂ ಮೂರ್ತೌ ಸರ್ವೇಂದ್ರಿಯಾಣಿ ಶ್ರೋತ್ವತ್ತಕ್ ಚಕ್ಷು ಜಿಹ್ವಾಘ್ರಾಣ ವಾಕ್ಮಣಿ ಪಾದಪಾಯುಪಸ್ಥಾನಿ ಯಹೈವಾಗತ್ಯ ಸುಖಂ ಚಿರಂ ತಿಷ್ಠಂತು ಸ್ವಾಹ. ಈಗ ಗಂಟೆಯನ್ನು ಬಾರಿಸಿ ಓಂ ಅಸುನೀತೆ ಪುನರಸ್ಮಾಶ್ಚಕ್ಷು ಪುನಃ ಪ್ರಾಣಮೀದೆ ನಭೋಗಂ ಯೋಗ ಪಶ್ಯೇಮ ಸೂರ್ಯಮುಚ್ಚರಂತ ನಮತೆ ಬಿಡಯಾನ ಸ್ವಸ್ತಿ.
ಇಟ್ಟುಬಿಟ್ಟು ಹೂ ಪೂಜೆಯನ್ನು ಮಾಡ್ತಾ ಇರಿ ಗಣಪತಿಗೆ. ಓಂ ಆವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧೋ ಭವ, ಶಾಂತೋ ಭವ, ವರದೋ ಭವ ಮಮ ಅಂತೇಳಿ ಸರ್ವಾಭೀಷ್ಟ ಫಲಪ್ರದೋ ಭವ. ಈಗ ಹೂ ಮಂತ್ರಾಕ್ಷತೆ ಕೈಲಿಟ್ಕೊಂಡು ನಾನು ಹೇಳುವಂತಹ ಶ್ಲೋಕವನ್ನು ಹೇಳಿ. ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾ ವಸಾನಗಂ ತಾವತ್ವಂ ಪ್ರೀತಿ ಭಾವೇನ ಬಿಂಬೆ ಅಸ್ಮಿನ್ ಸನ್ನಿಧಿಂ ಕುರು. ನೀವು ಈ ಬಿಂಬದಲ್ಲಿ ಆವಿರ್ಭೂತರಾಗಿ ನಾವು ಕೊಡುವಂತಹ ಪೂಜಾ ಕೈಂಕರ್ಯವನ್ನು ಸ್ವೀಕರಿಸಿ ನಮ್ಮ ಕುಟುಂಬದವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡು. ಅಕ್ಷತೆ ಹೂನ ಗಣಪತಿ ಮೇಲೆ ಪೂಜೆ ಮಾಡಿಬಿಡಿ. ಓಂ ಪ್ರಾಣ ಪ್ರತಿಷ್ಠಾಪನ ಮುಹೂರ್ತಸ್ಸು ಮುಹೂರ್ತೋಸ್ಮಿತ್ಯನ ಗೃಹಂತು ಸುಮುಹೂರ್ತೋ ಅಸ್ತು. ಈಗ ಗಣಪತಿಗೆ ಷೋಡಶೋಪಚಾರ ಪೂಜೆ. ಹೂ ಮಂತ್ರಾಕ್ಷತೆ ಕೈಲಿಟ್ಕೊಳ್ಳಿ. ಓಂ ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ. ಹೂ ಮಂತ್ರಾಕ್ಷತೆ ದೇವ್ರಿಗೆ ಹಾಕ್ಬಿಟ್ಟು ಮತ್ತೆ ಹೂ ಮಂತ್ರಾಕ್ಷತೆ ತಗೊಳ್ಳಿ. ವಿಚಿತ್ರ ರತ್ನ ಖಚಿತಂ ದಿವ್ಯಾಭರಣ ಸಂಯುತಂ ಸ್ವರ್ಣ ಸಿಂಹಾಸನಂ ಚಾರುಗೃಹಾಣ ಸುರಪೂಜಿತ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ನವರತ್ನ ಖಚಿತ ದಿವ್ಯ ಸಿಂಹಾಸನಂ ಸಮರ್ಪಯಾಮಿ. ಭಗವಂತನ ನವರತ್ನ ಖಚಿತ ದಿವ್ಯ ಸಿಂಹಾಸನದಲ್ಲಿ ಕುಳಿಸಿದ್ದೀವಿ ಅಂತ ಹೇಳಿ ಕಲ್ಪನೆ ಮಾಡಿಕೊಂಡು ಹೂ ಮಂತ್ರಾಕ್ಷತೆ ಹಾಕ್ಬಿಡಿ. ಮತ್ತೆ ಒಂದು ಉದ್ದರಣೆ ನೀರು ತೆಗೆದುಕೊಂಡು ಈ ರೀತಿ ಉದ್ದರಣೆ ನೀರು ತಗೊಂಡು ತುಂಬಿಕೊಂಡು ಅದರಲ್ಲಿ 2 ಕಾಳು ಅಕ್ಷತೆಯನ್ನು ಹಾಕಿ ಭಗವಂತನ ಕಾಲು ತೊಳಿತಾ ಇದ್ದೀನಿ ಅಂತ ಹೇಳಿ ದೇವ್ರಿಗೆ ತೋರಿಸಿ ಕಾಲತ್ರ ತೋರಿಸ್ಬಿಟ್ಟು ಅರ್ಘ್ಯ ಪಾತ್ರೆಗೆ ಬಿಡಿ. ಓಂ ಸರ್ವತೀರ್ಥ ಸಮುದ್ಭೂತಂ ಪಾದ್ಯಂ ಗಂಧಾದಿ ಸಂಯುತಂ ವಿಘ್ನರಾಜಗೃಹಾಣೇದಂ ಭಗವನ್ ಭಕ್ತವತ್ಸರ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಬಿಟ್ಬಿಡಿ, ಅರ್ಘ್ಯ ಪಾತ್ರೆಗೆ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಉದ್ದರಣೆ ನೀರು ತಗೊಳ್ಳಿ, ಅದಕ್ಕೆ ಅಕ್ಷತೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಕೈಯನ್ನು ತೊಳಿತಾ ಇದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಅರ್ಘ್ಯಂ ಚಪಲ ಸಂಯುಕ್ತಂ ಗಂಧ ಪುಷ್ಪಾಕ್ಷತೈರ್ಯುತಂ ಗಣಾಧ್ಯಕ್ಷ ನಮಸ್ತೆ ಸ್ತು ಗೃಹಾಣ ಕರುಣಾನಿದೆ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಅಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮತ್ತೆ ಇನ್ನೊಂದ್ಸಲ ಉದಾಹರಣೆ ನೀರು ತಗೊಂಡು ಅಕ್ಷತೆ ಹಾಕ್ಕೊಂಡು ಮಖ ತೊಳಿತಾ ಇದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಓಂ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಅರ್ಘ್ಯಂಚ ಫಲ ಸಂಯುಕ್ತಂ ಗಂಧ ಪುಷ್ಪಾಕ್ಷತೈರ್ಯುತಂ ಗಣಾಧ್ಯಕ್ಷ ನಮಸ್ತೆಸ್ತು ಗೃಹಾಣ ಕರುಣಾನಿದೆ ಮುಖ ಅರವಿಂದಯೋ ಆಚಮುನಿಂ ಸಮರ್ಪಯಾಮಿ. ಆ ನೀರನ್ನ ಮಖ ತೊಳಿತಾ ಇದ್ದೀನಿ ಅಂತ ಕಲ್ಪನೆ ಮಾಡ್ಕೊಂಡು ದೇವ್ರಿಗೆ ತೋರಿಸಿ ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಬಿಡಿ. ನಂತರ ಒಂದು ಬಾಳೆಯನ್ನು ಸಂಪೂರ್ಣವಾಗಿ ಸಿಪ್ಪೆಯನ್ನು ತೆಗೆದು ಮೊಸರು ಮತ್ತು ಜೇನುತುಪ್ಪ, ತುಪ್ಪ ಮತ್ತು ಸಕ್ಕರೆ ಈ 4ರಲ್ಲೂ ಅದ್ದಿ ಗಣಪತಿಗೆ ಮಧುಪರ್ಕ ಅಂತೇಳಿ 2 ವೀಳ್ಯದೆಲೆ ಇಟ್ಟು ದೇವರಿಗೆ ತೋರಿಸಿ ದೇವರ ಬಲಭಾಗದಲ್ಲಿ ಇಡಿ ಅದನ್ನು. ಓಂ ಮಧುಪರ್ಕಂ ಗೃಹಾಣೇತ್ವಾ ದದಿ ಮಧ್ವಾದ್ಯ ಸಂಯುತಂ ಮಧುಪರ್ಕಂ ಗೃಹಾಣ ಸರ್ವಲೋಕೇಶ ಗಣನಾಥ ನಮೋಸ್ತುತೆ ಮಹಾಗಣಪತಯೇ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಮಧುಪರ್ಕಾನ್ ನಿವೇದಯಾಮಿ. ಇದಾದ ನಂತರ ಗಣಪತಿಗೆ ಪಂಚಾಮೃತದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಇದಕ್ಕೆ ಮುಂಚಿತವಾಗಿ ನೀವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಕಾಯಿ ಒಡೆದಂತಹ ಎಳನೀರನ್ನು ಒಂದು ಬಟ್ಟಲಲ್ಲಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಿ. ಫಸ್ಟು ಉದ್ದರಣೆಯಲ್ಲಿ ನೀರು ತೆಗೆದುಕೊಂಡು ಆ ಗಣಪತಿಯ ಮೂರ್ತಿ ಏನಿದೆ ಅದಕ್ಕೆ ಹೂನಲ್ಲಿ ಪ್ರೋಕ್ಷಣೆ ಮಾಡಿ. ಓಂ ಗಂಗಾ ವ್ಯೋಂ ಓಂ ಆಪೋಷ್ಟಾಮಯೋ ಭುವಸ್ಥಾನುಪೂಜ್ಯ ದದಾತುನ ಮಹೇರಣ ಆಯಚ್ಚಕ್ಷಸೆ ಯೋ ವಶ್ವತಮೋರಶಸ್ತಸ್ಯ ವಾಜಯತೆ ಅನಾಹ ಉಷತೀರವ ಮಾತರಃ ತಸ್ಮಾ ಅರಂಘಮಾಂ ಯಸ್ಯ ಕ್ಷಯ ಆಯಜಿನ್ಮತ ಆಪೋ ಜನಯತ ಚನಾಹ. ವಿನಾಯಕ ನಮಸ್ತುಭ್ಯಂ ತ್ರಿದಶೈರಭಿರ್ವಂದಿತ ಗಂಗೋದಕೇನ ಶುದ್ಧೇನ ಶೀಘ್ರಮಾಚಮನಂ ಕುರು. ಉದ್ದರಣೆ ನೀರು ತಗೊಂಡು ಗಣಪತಿ ಪ್ರೋಕ್ಷಣೆ ಆದಮೇಲೆ ಈಗ ಹಾಲು ತೆಗೆದುಕೊಂಡು ಹಾಲಿನಲ್ಲಿ ಪ್ರೋಕ್ಷಣೆಯನ್ನು ಮಾಡಿ. ಓಂ ಆಪ್ಯ ಆಯಸ್ವಸಮೇ ತುತೆ ವಿಶ್ವತ ಸೋಮ ವೃಷ್ಣಿಯಂ ಭವಾಭಾಜಸ್ಯ ಸಂಗತೆ. ಹಾಲನ್ನು ಪ್ರೋಕ್ಷಣೆ ಮಾಡಿ ಅದಾದಮೇಲೆ
ಮೊಸರನ್ನು ಪ್ರೋಕ್ಷಣೆ ಮಾಡಿ. ಓಂ ದದಿಕ್ರಾಬ್ನೋ ಅಕಾರ್ಷಂ ಜಿಷ್ಣೋ ರಶ್ವಸ್ಯ ವಾಜಿನಃ ಸುರಭಿನೋ ಮುಖ ಆಕರತ್ ಪ್ರಣ ಆಯು ಶಿತಾರಿಷತ್ ದಧಿ ಸ್ನಾನಂ ಸಮರ್ಪಯಾಮಿ. ಇದಾದ್ಮೇಲೆ ತುಪ್ಪವನ್ನು ಹೂನಲ್ಲಿ ಅದ್ಕೊಂಡು ಪ್ರೋಕ್ಷಣೆ ಮಾಡಿ. ಓಂ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವಸ್ತವಿತೋತ್ಪುನಾತ್ಮಚಿತ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಆಜ್ಯೇನ ಸ್ನಪಯಾಮಿ. ಇದಾದ ಮೇಲೆ ಜೇನುತುಪ್ಪವನ್ನು ಪ್ರೋಕ್ಷಣೆ ಮಾಡಿ. ಓಂ ಮಧುಭಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸತ್ವೋಷಸೀಃ ಮಧುನಕ್ತಮುತೋಷಸಿ ಮಧುಮತ್ಪಾರ್ತಿಮಂ ರಜಾಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ ವನಸ್ಪತಿ ಮಧುಮಾಂ ಅಸ್ತು ಸೂರ್ಯಃ ಮಾದ್ವೀರ್ಘಾವೋ ಭವಂತು ನಃ ಮಧುನಾ ಸ್ನಪಯಾಮಿ. ಇದಾದ್ಮೇಲೆ ಶರ್ಕರೆಯನ್ನು ಹೂನಲ್ಲಿ ಅದ್ಕೊಂಡು ಪ್ರೋಕ್ಷಣೆ ಮಾಡಿ. ಓಂ ಸ್ವಾದುಪವಸ್ಪದಿವ್ಯಾಯ ಜನ್ಮನೆ ಸ್ವಾದುರಿಂದ್ರ ಆಯ ಸುಹವಿ ಈತು ನಾಮ್ನೆ ಸ್ವಾದುರ್ಮಿತ್ರಾಯ ವರುಣಾಯ ವಾಯವೆ ಬೃಹಸ್ಪತಯೇ ಮಧುಮಾಂ ಅದಾಭ್ಯಃ ಶರ್ಕರಾ ಸ್ನಾನಂ ಸಮರ್ಪಯಾಮಿ. ಈಗ ಎಳನೀರನ್ನ ಇಟ್ಕೊಂಡಿರ್ತಿರಲ್ಲ ಅದನ್ನು ಪ್ರೋಕ್ಷಣೆ ಮಾಡಿ. ಓಂ ಯಾ ಫಲ ನೀರ್ಯಾ ಫಲ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂದಾಸ್ತಾನೋ ಮುಂಚನ್ ತ್ವಮ್ಮಸಃ ಫಲೋದಕ ಸ್ನಾನಂ ಸಮರ್ಪಯಾಮಿ. ಇದಾದ್ಮೇಲೆ ಉದ್ದರಣೆ ನೀರು ತೆಗೆದುಕೊಂಡು ಆ ನೀರನ್ನು ಗಣಪತಿ ಪ್ರೋಕ್ಷಣೆ ಮಾಡಿ. ಓಂ ತಶ್ಚಯ್ಯೋರಾವೃಣೀಮಹೇ ಘಾತುಂ ಯಜ್ಞಾಯ ಘಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಘಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಫಲಪಂಚಾಮೃತ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಇದಾದ ಮೇಲೆ 21 ಎಳೆಯ ಗೆಜ್ಜೆ ವಸ್ತ್ರ ಇದೆ ಅದನ್ನು ಗಣಪತಿಗೆ ಇಡಿ. ಓಂ ಓಂ ರಕ್ತವಸ್ತ್ರಮಿದಂ ದೇವ ದಿವ್ಯ ಕಾಂಚನ ಸನ್ನಿಭಂ ಸರ್ವಪ್ರದಗೃಹಾನೇದಂ ಲಂಬೋದರ ಹರಾತ್ಮಜ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಅದಾದ್ಮೇಲೆ ಯಜ್ಞೋಪವೀತ ಹಾಕಿರ್ತೀರಲ್ಲ, ಹಾಕಿದ್ರೆ ಅದನ್ನು ಮುಟ್ಟುಬಿಡಿ. ಇಲ್ಲದಿದ್ದರೆ 3 ಎಳೆ ಇರ್ತಕ್ಕಂಥ ಒಂದು ಸಿಂಗಲ್ ಯಜ್ಞೋಪವೀತನ ಗಣಪತಿಗೆ ಬಲಭಾಗಕ್ಕೆ ಬರುವ ರೀತಿಯಲ್ಲಿ ಹಾಕಿ. ಓಂ ಕಂಚುಕಿ ವಸ್ತ್ರಯುಗ್ಮಂ ಸಮರ್ಪಯಾಮಿ. ರಾಜಿತಂ ಬ್ರಹ್ಮಸೂತ್ರಂ ಚ ಕಾಂಚನಂ ಚೋತ್ತರೀಯಕಂ ಗೃಹಾಣ ಚಾರು ಸರ್ವಜ್ಞ ಭಕ್ತಾನಾಂ ವರದೋ ಭವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ ಯಜ್ಞೋಪವೀತಾಂ ಸಮರ್ಪಯಾಮಿ. ಓಂ ಕಂಚುಕಿ ಯಜ್ಞೋಪವೀತಾಂ ಸಮರ್ಪಯಾಮಿ. ಉದ್ಯದ್ಭಾಸ್ಕರ ಸಂಕಾಶಂ ಸಂಧ್ಯಾವದರಣಂ ಪ್ರಭೋ ವೀರಾಲಂಕರಣಂ ದಿವ್ಯಂ ಸಿಂಧೂರಂ ಪ್ರತಿರಕ್ಯತಾಂ ಸಿಂಧೂರಂ ಸಮರ್ಪಯಾಮಿ. ಓಂ ಹೂ ಮಂತ್ರಾಕ್ಷರ ತಗೊಂಡು ಪೂಜೆ ಮಾಡಿ. ಇದಾದಮೇಲೆ ನಾನಾ ವಿಧ ಆಭರಣಗಳೇನಿದ್ರು ಹಾಕ್ಬೋದು. ನಾನಾ ವಿಧಾನಿ ದಿವ್ಯಾನಿ ನಾನಾ ರತ್ನೋಜ್ವಲಾನಿ ಚ ಭೂಷಣಾನಿ ಗೃಹಾಣೇಶ ಪಾರ್ವತಿ ಪ್ರಿಯನಂದನ ಆಭರಣಂ ಸಮರ್ಪಯಾಮಿ. ಆಭರಣ ಹಾಕಿಲ್ದಿದ್ರೆ ಅಕ್ಷತೆಯನ್ನು ಪೂಜೆ ಮಾಡಿ. ಆಭರಣಂ ಸಮರ್ಪಯಾಮಿ. ಈಗ ಹೂನಲ್ಲಿ ಗಂಧ ತೆಗೆದುಕೊಂಡು ಗಣಪತಿಯ ಹಣೆಗೆ ಇಟ್ಟು ಆ ಹೂವನ್ನು ಪೂಜೆ ಮಾಡಿ. ಓಂ ಕಸ್ತೂರಿ ಚಂದನಂ ಚೈವ ಕೇಸರೇಣ ಸಮನ್ವಿತಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿರಕ್ಯತಾಂ ಶ್ರೀಮನ್ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ ದಿವ್ಯ ಪರಿಮಳ ಗಂಧಾಂ ಸಮರ್ಪಯಾಮಿ. ಗಂಧ ಆದಮೇಲೆ ಅಕ್ಷತೆ ತೆಗೆದು ಇಲ್ಲಿ ಗಣಪತಿಗೆ ಎಲ್ಲವೂ ರಕ್ತ ವರ್ಣ ಅಂತ ಕರಿತೀವಿ. ಅಂದರೆ ಕೆಂಪು ಅಕ್ಷತೆ ಮಾಡಿದರೆ ಶ್ರೇಷ್ಠ. ಆ ಕೆಂಪು ಅಕ್ಷತೆಯನ್ನು ತೆಗೆದುಕೊಂಡು ಪೂಜೆ ಮಾಡಿ. ಓಂ ರಕ್ತಾಕ್ಷತಾಂಶ್ಚ ದೇವೇಶ್ಚ ಗೃಹಾಣದ್ವಿರದಾನನ ಲಲಾಟ ಫಲಕೆ ಚಂದ್ರಸ್ತಸ್ಯೋಪರ್ಯಪದಾದ್ಯತಾಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ ಅಕ್ಷತಾಂ ಸಮರ್ಪಯಾಮಿ. ಮತ್ತು ಕಟ್ಟಿದ ಹೂವು ಏನಿದೆ ಅದನ್ನು ಒಂದು ಹೂವಿನ ಹಾರವನ್ನು ಗಣಪತಿಗೆ ಅರ್ಪಣೆ ಮಾಡಿ. ಓಂ ಶೇವಂತಿಕಾ ಒಕ್ಕಳ ಚಂಪಕ ಪಾಟಲಾಬ್ಜ ಪುನ್ನಾಗ ಜಾಜಿ ಕರವೀರ ರಸಾಲ ಪುಷ್ಪೈ ಬಿಲ್ವ ಪ್ರವಾಳ ತುಳಸೀದಳ ಮಲ್ಲಿಕಾ ಬಿತ್ವಾಂ ಪೂಜೆಯಾಂ ಜಗದೀಶ್ವರ ಮೇ ಪ್ರಸೀದ ಆರಾಮ ಪುಷ್ಪಾಣಿ ಮನೋಹರಾಣಿ ಜಲಾಶಯಸ್ಥಾನಿ ಸುಪಲ್ಲವಾನಿ ಸುವರ್ಣ ಪುಷ್ಪಾಣಿ ಮಯಾರ್ಪಿತಾನಿ ಗೃಹಾಣ ಶ್ರೀವತ್ಸದರ ಪ್ರಸೀದ ಪುಷ್ಪ ಮಾಲಿಕಾಂ ಸಮರ್ಪಯಾಮಿ. ಹೂನಾರ ಹಾಕಿದ್ಮೇಲೆ ಯಾವ್ದಾರ ಆಭರಣಗಳಿದ್ರೆ ಹಾಕಿ, ಇಲ್ಲ ಹೂವು ಅಕ್ಷತೆ ಪೂಜೆ ಮಾಡಿ. ಕೇಯೂರ ಕಟಕೆ ಚೈವ ಹಸ್ತೆ ಚಿತ್ರಾಂಗುಳೀಯಕಂ ಮಾಣಿಕ್ಯೋಲ್ಲಾಸಿ ಮಕುಟಂ ಕುಂಡಲೆ ಹಾರಶೋಭಿತಂ
ನಾಭೌ ನಾಯಕರತ್ನಂ ಚ ನೂಪುರೇ ಪಾದಪದ್ಮಯೋಃ ಅಂಗುಳಿಮುದ್ರಿಕಾಶ್ಚೈವ ಗೃಹ್ಯಂ ತಾಂ ಭಸ್ಮದರ್ಪಿತಾ ಆಭರಣಂ ಸಮರ್ಪಯಾಮಿ. ಈಗ ದೇವರ ಅಂಗಗಳೇನಿದೆ ಆ ಅಂಗಗಳಿಗೆಲ್ಲ ಪೂಜೆ ಮಾಡ್ತಕ್ಕಂಥದ್ದು ಕೈ, ಕಾಲು, ಹೊಟ್ಟೆ, ಮುಖ, ಕಣ್ಣು, ಮೂಗು, ಇದಕ್ಕೆಲ್ಲ ಅಂಗಪೂಜೆ ಅಂತ ಕರಿತೀವಿ. ಅದನ್ನು ಹೇಳ್ತಾ ಹೋಗ್ತೀವಿ. ನೀವು ಬಿಡಿ ಹೂವನ್ನ ಪೂಜೆ ಮಾಡ್ತಾ ಇರಿ. ಇದಾದಮೇಲೆ ಪತ್ರ ಪೂಜೆ, ಪುಷ್ಪ ಪೂಜೆ ಇವೆಲ್ಲ ಮಾಡ್ತಾ ಹೋಗ್ತಾ ಇರಿ. ನಾನು ಹೇಳ್ತಾ ಹೋಗ್ತೀನಿ. ಓಂ ಗಣೇಶ್ವರಾಯ ನಮಃ ಪಾದೌ ಪೂಜಯಾಮಿ. ವಿಘ್ನರಾಜಾಯ ನಮಃ ಜಾನುನಿ ಪೂಜಯಾಮಿ. ಆಕುವಾಹನಾಯ ನಮಃ ಉರುನ್ ಪೂಜಯಾಮಿ. ಹೇರಂಬಾಯ ನಮಃ ಕಟಿಂ ಪೂಜಯಾಮಿ. ಕಾಮಾರಿ ಸೂನುವೆ ನಮಃ ನಾಭಿಂ ಪೂಜಯಾಮಿ. ಲಂಬೋದರಾಯ ನಮಃ ಉದರಂ ಪೂಜಯಾಮಿ. ಗೌರೀಸುತಾಯ ನಮಃ ಸ್ತನೌ ಪೂಜಯಾಮಿ. ಗಣನಾಥಾಯ ನಮಃ ಹೃದಯಂ ಪೂಜಯಾಮಿ. ಸ್ಥೂಲಕಂಠಾಯ ನಮಃ ಕಂಠಂ ಪೂಜಯಾಮಿ. ಪಾಶಹಸ್ತಾಯ ನಮಃ ಹಸ್ತಾನ್ ಪೂಜಯಾಮಿ. ಗಜವಕ್ತ್ರಾಯ ನಮಃ ವಕ್ತ್ರಂ ಪೂಜಯಾಮಿ. ವಿಘ್ನಹಂತ್ರೇ ನಮಃ ಲಲಾಟಂ ಪೂಜಯಾಮಿ. ಸರ್ವೇಶ್ವರಾಯ ನಮಃ ಶಿರಂ ಪೂಜಯಾಮಿ. ಗಣಾಧಿಪಾಯ ನಮಃ ಸರ್ವಾಣಿ ಅಂಗಾನಿ ಪೂಜಯಾಮಿ. ಈಗ ಪತ್ರೆಗಳು, ನಾನಾ ವಿಧವಾದ ಪತ್ರಗಳೇನಿದೆಯೋ ಅದನ್ನೆಲ್ಲ ಪೂಜೆ ಮಾಡಿ. ಗರ್ಕೆ ಮಾತ್ರ ಆಮೇಲೆ ಪೂಜೆ ಮಾಡ್ತಕ್ಕಂಥದ್ದು. ಓಂ ಸುಮುಖಾಯ ನಮಃ ಮಾಲತಿ ಪತ್ರಂ ಸಮರ್ಪಯಾಮಿ. ಗಣಾಧಿಪಾಯ ನಮಃ ಭೃಂಗರಾಜಪತ್ರಂ ಸಮರ್ಪಯಾಮಿ. ಉಮಾಪುತ್ರಾಯ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ. ಗಜಾನನಾಯ ನಮಃ ಶ್ವೇತದೂರ್ವಾಪತ್ರಂ ಸಮರ್ಪಯಾಮಿ. ಲಂಬೋದರಾಯ ನಮಃ ಬದರೀಪತ್ರಂ ಸಮರ್ಪಯಾಮಿ. ಹರಸೂನವೇ ನಮಃ ದತ್ತೂರಪತ್ರಂ ಸಮರ್ಪಯಾಮಿ. ಗಜಕರ್ಣಿಕಾಯ ನಮಃ ತುಳಸೀಪತ್ರಂ ಸಮರ್ಪಯಾಮಿ. ವಕ್ರತುಂಡಾಯ ನಮಃ ಅಪಾಮಾರ್ಗಪತ್ರಂ ಸಮರ್ಪಯಾಮಿ. ಏಕದಂತಾಯ ನಮಃ ಬೃಹತೀಪತ್ರಂ ಸಮರ್ಪಯಾಮಿ. ವಿಕಟಾಯ ನಮಃ ಕರವೀರಪತ್ರಂ ಸಮರ್ಪಯಾಮಿ. ಓಂ ಕಪಿಲಾಯ ನಮಃ ಅರ್ಕಪತ್ರಂ ಸಮರ್ಪಯಾಮಿ. ಗಜದಂತಾಯ ನಮಃ ಅರ್ಜುನಪತ್ರಂ ಸಮರ್ಪಯಾಮಿ. ಓಂ ವಿಘ್ನರಾಜಾಯ ನಮಃ ವಿಷ್ಣುಕ್ರಾಂತಿಪತ್ರಂ ಸಮರ್ಪಯಾಮಿ. ವಟವೇ ನಮಃ ದಾಡಿಮೀಪತ್ರಂ ಸಮರ್ಪಯಾಮಿ. ಸುರಾಗ್ರಜಾಯ ನಮಃ ದೇವದಾರುಪತ್ರಂ ಸಮರ್ಪಯಾಮಿ. ಫಾಲಚಂದ್ರಾಯ ನಮಃ ಮರುಗಪತ್ರಂ ಸಮರ್ಪಯಾಮಿ. ಓಂ ಹೇರಂಬಾಯ ನಮಃ ಅಶ್ವತ್ಥಪತ್ರಂ ಸಮರ್ಪಯಾಮಿ. ಚತುರ್ಭುಜಾಯ ನಮಃ ಕೇತಕೀಪತ್ರಂ ಸಮರ್ಪಯಾಮಿ. ವಿನಾಯಕ ಓಂ ಸರ್ವೇಶ್ವರಾಯ ನಮಃ ಅಗಸ್ತಿಪತ್ರಂ ಸಮರ್ಪಯಾಮಿ. ಅಥ ಪುಷ್ಪ ಪೂಜಾಂ ಕರಿಷ್ಯೆ. ಹೂವಿರೋದನ್ನ ಪೂಜೆ ಮಾಡ್ತಾ ಇರಿ. ವಿನಾಯಕಾಯ ನಮಃ ಕಮಲಪುಷ್ಪಂ ಸಮರ್ಪಯಾಮಿ. ಉಮಾಪುತ್ರಾಯ ನಮಃ ಮಲ್ಲಿಕಾಪುಷ್ಪಂ ಸಮರ್ಪಯಾಮಿ. ಅಭಯಪ್ರದಾಯ ನಮಃ ಜಾಜಿಪುಷ್ಪಂ ಸಮರ್ಪಯಾಮಿ. ಏಕದಂತಾಯ ನಮಃ ಶ್ವೇತಾರ್ಕಪುಷ್ಪಂ ಸಮರ್ಪಯಾಮಿ. ಓಂ ಇಭವಕ್ತ್ರಾಯ ನಮಃ ಪುನ್ನಾಗಪುಷ್ಪಂ ಸಮರ್ಪಯಾಮಿ. ಮೂಷಿಕವಾಹನಾಯ ನಮಃ ಕರವೀರಪುಷ್ಪಂ ಸಮರ್ಪಯಾಮಿ. ವಿನಾಯಕಾಯ ನಮಃ ತಮಾಲಪುಷ್ಪಂ ಸಮರ್ಪಯಾಮಿ. ಈಶಪುತ್ರಾಯ ನಮಃ ಸೇವಂತಿಕಾಪುಷ್ಪಂ ಸಮರ್ಪಯಾಮಿ. ಸರ್ವಸಿದ್ಧಿಪ್ರದಾಯಕಾಯ ನಮಃ ದಾಡಿಮೀಪುಷ್ಪಂ ಸಮರ್ಪಯಾಮಿ. ಲಂಬೋದರಾಯ ನಮಃ ಕುಂದಪುಷ್ಪಂ ಸಮರ್ಪಯಾಮಿ. ಓಂ ವಕ್ರತುಂಡಾಯ ನಮಃ ಉಕುಳಪುಷ್ಪಂ ಸಮರ್ಪಯಾಮಿ. ಅಘನಾಶನಾಯ ನಮಃ ಗಿರಿಕರ್ಣಿಕಾಪುಷ್ಪಂ ಸಮರ್ಪಯಾಮಿ. ವಿಘ್ನ ವಿಧ್ವಂಸಕರ್ತೃ ನಮಃ ಉತ್ಪಲಪುಷ್ಪಂ ಸಮರ್ಪಯಾಮಿ. ವಿಶ್ವವಂದ್ಯಾಯ ನಮಃ ತುಳಸೀಪುಷ್ಪಂ ಸಮರ್ಪಯಾಮಿ. ಅಮರೇಶ್ವರಾಯ ನಮಃ ಚಂಪಕಾಪುಷ್ಪಂ ಸಮರ್ಪಯಾಮಿ. ಗಜವಕ್ತ್ರಾಯ ನಮಃ ಜಪಾಪುಷ್ಪಂ ಸಮರ್ಪಯಾಮಿ. ನಾಗಯಜ್ಞೋಪವೀತಿನೇ ನಮಃ ಅಶೋಕಪುಷ್ಪಂ ಸಮರ್ಪಯಾಮಿ. ಫಾಲಚಂದ್ರಾಯ ನಮಃ ಅತಸಿ ಪುಷ್ಪಂ ಸಮರ್ಪಯಾಮಿ. ಪರಶುಧಾರಣೇ ನಮಃ ಬಿಲ್ವಪುಷ್ಪಂ ಸಮರ್ಪಯಾಮಿ. ಅವಿಘ್ನಾಧಿಪಾಯ ನಮಃ ಪಾಟಲೀಪುಷ್ಪಂ ಸಮರ್ಪಯಾಮಿ. ಸರ್ವಸಿದ್ಧಿಪ್ರದಾಯಕಾಯ ನಮಃ ಸುಗಂಧರಾಜಪುಷ್ಪಂ ಸಮರ್ಪಯಾಮಿ. ಶ್ರೀಮನ್ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಸಮಸ್ತ ಪುಷ್ಪ ಪೂಜಾಂ ಸಮರ್ಪಯಾಮಿ. ಈಗ ಅಷ್ಟೋತ್ತರ ಹೇಳ್ತೀನಿ. ಮಿಕ್ಕಿರ್ತಕ್ಕಂಥ ಪತ್ರೆ, ಹೂವು ಎಲ್ಲ ಗರ್ಕೆ ಒಂದನ್ನು ಬಿಟ್ಟು ಇನ್ನೆಲ್ಲವನ್ನ ಪೂಜೆ ಮಾಡಿ. ಕಡೆಗೆ ಒಂದು ಚೂರು ಉಳಿಸ್ಕೊಳ್ಳಿ ಸಾಕಷ್ಟೇ. ಇಲ್ಲ ಅಂದರೆ ಅಕ್ಷತೆಯಲ್ಲಿ ಪೂಜೆ ಮಾಡಿ. ಓಂ ವಿನಾಯಕಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗೌರೀಪುತ್ರಾಯ ನಮಃ. ಗಣೇಶ್ವರಾಯ ನಮಃ. ಸ್ಕಂಧಾಗ್ರಜಾಯ ನಮಃ. ಅವ್ಯಯಾಯ ನಮಃ. ಪೂತಾಯ ನಮಃ. ಸರ್ವಪ್ರಿಯಾಯ ನಮಃ. ಸರ್ವಾತ್ಮಕಾಯ ನಮಃ. ಸೃಷ್ಟಿಕರ್ತ್ರೇ ನಮಃ. ದೇವಾನಿಕಾರ್ಚಿತಾಯ ನಮಃ. ಶಿವಾಯ ನಮಃ. ಶುದ್ಧಾಯ ನಮಃ. ಬುದ್ಧಿಪ್ರಿಯಾಯ ನಮಃ. ಶಾಂತಾಯ ನಮಃ. ಬ್ರಹ್ಮಚಾರಿಣೇ ನಮಃ. ಓಂ ಗಜಾನನಾಯ ನಮಃ. ದ್ವೈಮಾತುರಾಯ ನಮಃ. ಮುನಿಸ್ತುತ್ಯಾಯ ನಮಃ. ಭಕ್ತ ವಿಘ್ನ ವಿನಾಶಿನೇ ನಮಃ. ಓಂ ಏಕದಂತಾಯ ನಮಃ. ಓಂ ಚತುರ್ಬಾಹವೇ ನಮಃ. ಓಂ ಶಕ್ತಿ ಸಂಯುತಾಯ ನಮಃ. ಓಂ ಚತುರಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ಶೂರ್ಪಕರ್ಣಾಯ ನಮಃ. ಓಂ ಹೇರಂಬಾಯ ನಮಃ. ಓಂ ಬ್ರಹ್ಮ ವಿದುತ್ತಮಾಯ ನಮಃ. ಓಂ ಕಾಲಾಯ ನಮಃ. ಗ್ರಹಪತಯೇ ನಮಃ. ಕಾಮಿನೇ ನಮಃ. ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ. ಭಾಷಾಂಕುಶಧರಾಯ ನಮಃ. ಚಂಡಾಯ ನಮಃ. ಗುಣಾತೀತಾಯ ನಮಃ. ನಿರಂಜನಾಯ ನಮಃ. ಅಕಲ್ಮಷಾಯ ನಮಃ.
ಓಂ ಸ್ವಯಂ ಸಿದ್ಧಾಯ ನಮಃ. ಓಂ ಸಿದ್ಧಾಚಿತ ಪದಾಂಬುಜಾಯ ನಮಃ. ಓಂ ಬೀಜಪೂರಕಾಯ ನಮಃ. ಅವ್ಯಕ್ತಾಯ ನಮಃ. ವರದಾಯ ನಮಃ. ಶಾಶ್ವತಾಯ ನಮಃ. ಕೃತಿನೇ ನಮಃ. ಓಂ ವಿದ್ವತ್ಪ್ರಿಯಾಯ ನಮಃ. ವೀತಭಯಾಯ ನಮಃ. ಗದಿನೇ ನಮಃ. ಓಂ ಚಕ್ರಿಣೇ ನಮಃ. ಓಂ ಇಕ್ಷುಚಾಪಭೃತೆ ನಮಃ. ಅಬ್ಜೋತ್ಪಲಕರಾಯ ನಮಃ. ಶ್ರೀಶಾಯ ನಮಃ. ಓಂ ಶ್ರೀಪತಯೇ ನಮಃ. ಓಂ ಸ್ತುತಿಹರ್ಷಿತಾಯ ನಮಃ. ಓಂ ಕುಲಾದ್ರಿಭೃತೆ ನಮಃ. ಓಂ ಜಟಿನೇ ನಮಃ. ಚಂದ್ರಚೂಡಾಯ ನಮಃ. ಓಂ ಅಮರೇಶ್ವರಾಯ ನಮಃ. ಓಂ ನಾಗಯಜ್ಞೋಪವೀತಿನೇ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ರಾಮಾರ್ಚಿತಪದಾಯ ನಮಃ. ಓಂ ಭೃತಿನೇ ನಮಃ. ಓಂ ಸ್ಥೂಲಕಂಠಾಯ ನಮಃ. ಓಂ ತ್ರಯೀಕರ್ತ್ರೇ ನಮಃ. ಓಂ ಸಾಮಘೋಷಪ್ರಿಯಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಸ್ಥೂಲತುಂಡಾಯ ನಮಃ. ಓಂ ಅಗ್ರಗಣ್ಯಾಯ ನಮಃ. ಓಂ ಗ್ರಾಮಣ್ಯೇ ನಮಃ. ಓಂ ಗಣಪಾಯ ನಮಃ. ಓಂ ಸ್ಥಿರಾಯ ನಮಃ. ವೃದ್ಧಿದಾಯ ನಮಃ. ಶುಭಗಾಯ ನಮಃ. ಓಂ ಶೂರಾಯ ನಮಃ. ಓಂ ವಾಗೀಶಾಯ ನಮಃ. ಓಂ ಸಿದ್ಧಿದಾಯಕಾಯ ನಮಃ. ಓಂ ದೂರ್ವಾಗ್ಭಿಲ್ವಪ್ರಿಯಾಯ ನಮಃ. ಓಂ ಕಾಂತಾಯ ನಮಃ. ಓಂ ಪಾಪಹಾರಿಣೇ ನಮಃ. ಓಂ ಕೃತಾಗಮಾಯ ನಮಃ. ಓಂ ಸಮಾಹಿತಾಯ ನಮಃ. ವಕ್ರತುಂಡಾಯ ನಮಃ. ಶ್ರೀಪ್ರದಾಯ ನಮಃ. ಸೌಮ್ಯಾಯ ನಮಃ. ಭಕ್ತಕಾಂಕ್ಷಿತದಾಯ ನಮಃ. ಅಚ್ಯುತಾಯ ನಮಃ. ಕೇವಲಾಯ ನಮಃ. ಸಿದ್ಧಾಯ ನಮಃ. ಓಂ ಸಚ್ಚಿದಾನಂದ ವಿಗ್ರಹಾಯ ನಮಃ. ಓಂ ಜ್ಞಾನಿನೇ ನಮಃ. ಓಂ ಮಾಯಾಯುಕ್ತಾಯ ನಮಃ. ಓಂ ದಾಂತಾಯ ನಮಃ. ಬ್ರಹ್ಮಿಷ್ಟಾಯ ನಮಃ. ಓಂ ಭಯವರ್ಜಿತಾಯ ನಮಃ. ಓಂ ಪ್ರಮದ್ಯದೈತ್ಯಭಯಾಯ ನಮಃ. ಓಂ ವ್ಯಕ್ತಮೂರ್ತಯೇ ನಮಃ. ಓಂ ಅಮೂರ್ತಕಾಯ ನಮಃ. ಓಂ ಪಾರ್ವತೀ ಶಂಕರೋತ್ಸಂಗಕೇಲನೋತ್ಸವಲಾಲನಾಯ ನಮಃ. ಓಂ ಸಮಸ್ತ ಜಗದಾಧಾರಾಯ ನಮಃ. ಓಂ ವರಮೂಷಿಕವಾಹನಾಯ ನಮಃ. ಓಂ ಹೃಷ್ಟಸ್ತುತಾಯ ನಮಃ. ಓಂ ಪ್ರಸನ್ನಾತ್ಮನೇ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಅಷ್ಟೋತ್ತರ ಶತದಿವ್ಯನಾಮಾರ್ಚನಂ ಸಮರ್ಪಯಾಮಿ. ಇದು ಅಷ್ಟೋತ್ತರ ಎಲ್ಲ ಆದಮೇಲೆ ನೀವು ಆ ನೆಲದ ಮೇಲೆ ನೀರನ್ನು ಚಿಮುಕಿಸಿ ಚೌಕ ರೀತಿಯಲ್ಲಿ ಚೌಕಾಕಾರವಾಗಿ ಮಂಡಲವನ್ನು ಮಾಡಿ ಅದರ ಮೇಲೆ 2 ಕಾಳು ಅಕ್ಷತೆಯನ್ನು ಹಾಕಿ ನಂತರ ನೀವು ದೇವರಿಗೆ ಏನೇನು ಸಮರ್ಪಣೆ ಮಾಡಿರ್ತೀರೋ ನೈವೇದ್ಯಕ್ಕೆ ಮೋದಕ, ಅಷ್ಟದ್ರವ್ಯ, ಹಣ್ಣು, ಹಂಪಲು, ಕೋಸಂಬರಿ ಏನು ನೈವೇದ್ಯಕ್ಕೆ ನೀವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿರ್ತೀರೋ ಅದೆಲ್ಲವನ್ನು ಜೋಡಿಸ್ಕೊಂಡು ನಂತರ 2 ಗಂಧದ ಕಡ್ಡಿಯನ್ನು ಹಚ್ಕೊಳ್ತಕ್ಕಂಥದ್ದು. ಓಂ ಗಂಧದ ಕಡ್ಡಿ ಹಚ್ಕೊಂಡು ಗಣಪತಿಗೆ ಧೂಪವನ್ನು ಮಾಡಿ. ಓಂ ಓಂ ದಶಾಂಗಂ ಗುಗ್ಗುಲೋ ಧೂಪಂ ಸುಗಂಧಂ ಚ ಸುಮನೋಹರಂ ವಿಹಾನ ಸರ್ವದೇವೇಶಾನ್ ಉಮಾಪುತ್ರ ನಮೋಸ್ತುತೇ. ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಧೂಪಮಾಘ್ರಾಪಯಾಮಿ. ಅದನ್ನು ಸಿಕ್ಕಿಸ್ಬಿಟ್ಟು ನಂತರ ಮಂಗಳಾರತಿ ಹಲ್ಲೆಯನ್ನು ತೆಗೆದುಕೊಂಡು 3 ಬತ್ತಿಯನ್ನು ತೆಗೆದುಕೊಂಡು ಹಚ್ಕೊಳ್ಳಿ. ಇಲ್ಲದಿದ್ದರೆ ಒಂದು ಸಣ್ಣ ಕರ್ಪೂರವನ್ನು ಹಚ್ಕೊಳ್ಳಿ. ಓಂ ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ವನ್ನಿನಾ ಯೋಜಿತಂ ಮಯಾ ಗೃಹಾಣ ಮಂಗಲಂ ದೀಪಂ ತ್ರೈಲೋಕ್ಯಂ ಶಿಬಿರಾಪಃ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ತ್ರಾಯಿಮಾನ್ನರಕಾದ್ವರ ದಿವ್ಯ ಜ್ಯೋತಿರ್ನಮೋಸ್ತುತೇ. ಏಕಾರ್ತಿ ದೀಪಂ ದರ್ಶಯಾಮಿ. ಒಂದು ಉದ್ಧರಣೆ ನೀರನ್ನು ಬಿಟ್ಟು ನಂತರ ಹೂ ಮಂತ್ರಾಕ್ಷತೆಯನ್ನು ಗಣಪತಿಗೆ ಹಾಕಿ ಆ ಏಕಾರ್ತಿಯನ್ನು ಸೈಡಲ್ಲಿ ಇಟ್ಕೊಬೇಡಿ. ಅದನ್ನು ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಬೇಡಿ, ಮಂಗಳಾರತಿ ತಗೋಬೇಡಿ ಅದನ್ನು. ನಂತರ ನೀವು ನೈವೇದ್ಯಕ್ಕೆ ರೆಡಿ ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳ ಮೇಲೆ ಹೂ ತೆಗೆದುಕೊಂಡು ನೀರು ಹಾಕ್ಕೊಂಡು ಪ್ರೋಕ್ಷಣೆಯನ್ನು ಮಾಡಿ. ಓಂ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆ ಎಣ್ಯಂ ಭರ್ಗೋ ಓ ದೇವಸ್ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸತ್ಯನ್ ಭಕ್ತೇನ ಪರಿಶಂಚಾಮಿ ಕಾಮಧೇನು ಸ್ಫುರಾಮಿ ಅಮೃತಮಸ್ತು ಅಮೃತೋಪಸ್ತ್ರಂಸಿ ಸ್ವಾಹ. ಆಮೇಲೆ ನೀರು ಹಾಕ್ಕೊಂಡು ಪ್ರೋಕ್ಷಣೆ ಮಾಡಿ ಸುತ್ತ ಕಟ್ಟಿ ದೇವ್ರಿಗೆ ತೋರಿಸಿ. ಎಲ್ಲ ನೈವೇದ್ಯವನ್ನು ದೇವರಿಗೆ ತೋರಿಸಿ. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಬುಧಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಶ್ರೀಮನ್ಮಹಾಗ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ನೈವೇದ್ಯಾರ್ಥೆ ಕದಳಿ ಫಲ, ನಾಡಿಕೆ ಎಲ್ಲ ಹಣ್ಣುಗಳು ನೈವೇದ್ಯದ ಮೇಲೂ ಒಂಚೂರು ನೀರನ್ನು ಹಾಕಿ. ಕದಳಿ ಫಲ, ನಾರಿಕೆ ಫಲ ನಿವೇದಯಾಮಿ, ಮೋದಕಾನ್ ನಿವೇದಯಾಮಿ, ನಾನಾವಿಧ ಫಲಾನಿ ನಿವೇದಯಾಮಿ, ನಾನಾವಿಧ ಭಕ್ಷ್ಯ ಭೋಜ್ಯ ಲೇಹಾನಿ ನಿವೇದಯಾಮಿ. ಆ ಹೂವು ಅಕ್ಷತೆಯನ್ನು ದೇವ್ರ ಮೇಲೆ ಹಾಕಿಬಿಟ್ಟು 5 ಬಾರಿ ಉದ್ಧರಣೆಯಲ್ಲಿ ನೀರು ತೆಗೆದುಕೊಂಡು ದೇವ್ರಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಿ.
ಓಂ ಮಧ್ಯೆ ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ, ಉತ್ತರಾಪೋಷಣಂ ಸಮರ್ಪಯಾಮಿ, ಹಸ್ತಪ್ರಕ್ಷಾಳಂ ಸಮರ್ಪಯಾಮಿ, ಪಾದಪ್ರಕ್ಷಾಳಂ ಸಮರ್ಪಯಾಮಿ, ಪುನರಾಚಮನಿಯಂ ಸಮರ್ಪಯಾಮಿ. ವಿಳ್ಯದೆಲೆ ತೊಟ್ಟನ್ನು ಮುರಿದು ಅದರ ಮೇಲೆ ಒಂದು ನಾಣ್ಯವನ್ನು ಇಟ್ಟು ನೀರನ್ನು ಹಾಕಿ, ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿದಳೇರ್ಯುತಂ ಚೂರ್ಣ ಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರತಿರಕ್ಷ್ಯತಾಂ ಪೂಗೀಫಲ ತಾಂಬೂಲಂ ಸಮರ್ಪಯಾಮಿ. ಹಿರಣ್ಯಗರ್ಭಾಯ ನಮಃ ಸುವರ್ಣಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಇದಾದ ಮೇಲೆ ನೀವು ಇಟ್ಟಿರ್ತಕ್ಕಂತಹ ಗರಿಕೆಗಳನ್ನು ಇಟ್ಕೊಂಡಿರ್ತೀರಲ್ಲ, ಆ ಗರಕೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದಷ್ಟು ಚೂರು ಗಂಧವನ್ನು ಹಚ್ಚಿ, ಒಂದೊಂದೇ 21 ನಾಮಗಳನ್ನು ನಾನು ಹೇಳ್ತೇನೆ, ನೀವು ಒಂದೊಂದು 2 ಅಥವಾ 1 ಅಥವಾ 2 ಗರಿಕೆಗಳನ್ನ ಪೂಜೆ ಮಾಡ್ತಾ ಹೋಗಿ. ಓಂ ವಿನಾಯಕಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಉಮಾಪುತ್ರಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಅಭಯಪ್ರದಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಏಕದಂತಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಇಭವಕ್ತರಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಮೋಷಿಕವಾಹನಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ವಿನಾಯಕಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಈಶಪುತ್ರಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಸರ್ವಸಿದ್ಧಿಪ್ರದಾಯಕಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ. ಓಂ ಲಂಬೋದರಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ವಕ್ರತುಂಡಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಅಘನಾಶನಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ವಿಘ್ನ ವಿಧ್ವಂಸಕರ್ತೃ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ವಿಶ್ವವಂದ್ಯಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಅಮರೇಶ್ವರಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಗಜವಕ್ತ್ರಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ನಾಗಯಜ್ಞೋಪವೀತನೇ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಫಾಲಚಂದ್ರಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಪರಶುಧಾರಣೇ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ವಿಘ್ನಾಧಿಪಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ, ಸರ್ವಸಿದ್ಧಿಪ್ರದಾಯಕಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ. ಕೈಲಿರ್ತಕ್ಕಂಥ ಎಲ್ಲ ದೂರ್ವೆ ಅಂದರೆ ಗರ್ಕೆಯನ್ನು ಗಣಪತಿಗೆ ಅರ್ಪಣೆ ಮಾಡಿಬಿಟ್ಟು, ನಂತರ 2 ವಿಳ್ಯದೆಲೆ ಅಡಿಕೆ ಮತ್ತು ತೆಂಗಿನಕಾಯಿ ಒಂದು ದಕ್ಷಿಣೆಯನ್ನು ತೆಗೆದುಕೊಂಡು, ಆ ತೆಂಗಿನಕಾಯಿಗೆ ಅರ್ಶಿನ ಕುಂಕುಮವನ್ನು ಹಚ್ಚಿ, ಅದರ ಜೊತೆಗೆ ಒಂದು ಮೋದಕವನ್ನು ಇಟ್ಕೊಂಡು ನಾನು ಹೇಳುವಂತಹ ಮಂತ್ರವನ್ನು ಹೇಳಿ, ನಂತರ ಗಣಪತಿಗೆ ಸಮರ್ಪಣೆಯನ್ನು ಮಾಡಿ, ಅದನ್ನು ಗಣಪತಿಯ ಬಲಭಾಗದಲ್ಲಿ ಜುಟ್ಟು ಮುಂದೆ ಬರುವಂತೆ ಆ ಕಾಯಿಯನ್ನು ಇಡಿ. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರಸಸ್ತವ ತೇನ ಮೇ ಸಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಈಗ ಗಣಪತಿಗೆ ತೋರಿಸಿ ಬಲಭಾಗದಲ್ಲಿ ಜುಟ್ಟು ಮುಂದೆ ಬರೋ ಹಾಗೆ ಅದನ್ನು ಮೋದಕ, ತೆಂಗಿನಕಾಯಿ, ವಿಳ್ಯದೆಲೆ ಅಡಿಕೆ, ದಕ್ಷಿಣ ಇಷ್ಟನ್ನು ಬಲಭಾಗದಲ್ಲಿ ಇಟ್ಟುಬಿಡಿ. ಇದಾದ ಮೇಲೆ ಅಲಗಾರತಿಯಲ್ಲಿ ಬತ್ತಿಯನ್ನು ಇಟ್ಕೊಂಡು ಇಲ್ಲ ಕರ್ಪೂರವನ್ನು ಇಟ್ಕೊಂಡು ಎದ್ದು ನಿಂತು ಗಣಪತಿಗೆ ಮಹಾಮಂಗಳಾರತಿಯನ್ನು ಮಾಡಿ, ಅಲಗಾರತಿಯಲ್ಲಿ ಹಿಂಭಾಗದಲ್ಲಿ ಹೂವು ಅಕ್ಷತೆಯನ್ನು ಇಟ್ಟುಕೊಂಡು ನೀರು ಹಾಕೊಂಡು ಮಂಗಳ ಗಂಟೆಯನ್ನು ಬಾರಿಸಿಕೊಂಡು ಮಂಗಳಾರತಿಯನ್ನು ಮಾಡಿ. ಓಂ ನಿಶುತೀದ ಗಣಪತೆ ಗಣೇಶುತ್ವಾಮಾಹುದ್ವಿಪ್ರಥಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮತ್ಕಂ ಭಗವನ್ ಚಿತ್ರಮಚ್ಚ ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ ಮದವ್ಯೋ ಸಾನೇತಿ ಏಕದಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ ಕರ್ಪೂರಘೋರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವನ್ ಭವಾಮಿ ಸಹಿತಂ ನಮಾಮಿ. ನಂತರ ಒಂದು ಉದ್ಧರಣೆ ನೀರನ್ನ ಬಿಟ್ಟು ಹೂವು ಮಂತ್ರಾಕ್ಷತೆಯನ್ನು ಗಣಪತಿಗೆ ಪೂಜೆ ಮಾಡಿಬಿಡಿ. ಆ ಮಂಗಳಾರತಿಯನ್ನು ರಕ್ಷೆ ತೆಗೆದುಕೊಳ್ಳಿ. ಓಂ ಮಂಗಳ ನೀರಾಜನಾಂತರಂ ಆಚಮನಿಂ ಸಮರ್ಪಯಾಮಿ, ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ಅದನ್ನು ಇಟ್ಟುಬಿಟ್ಟು ಹೂವು ಮಂತ್ರಾಕ್ಷತೆ ತಗೊಂಡು ಗಣಪತಿಗೆ ಅರ್ಪಣೆ ಮಾಡಿ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ಚನ್ಮನ್ನೋತಿಭಿಃ ಶ್ರೀದಸಾದನಂ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಗಂಗಣಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್.
ಓಂ ನಮೋ ಹಿರಂಬಾಯ ಮದಮೋದಿತಾಯ ಮಮ ಸಂಕಟ ನಿವಾರಣಾಯ ಹುಂ ಫಟ್ ಸ್ವಾಹ. ಓಂ ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹ. ರಾಜಾದಿರಾಜಾಯ ಪ್ರಸಕ್ತ ಸಾಗಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ವಕ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಯೋ ವೇದಾದೋಸ್ಪರ ಪ್ರೋಕ್ತ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಗತಲೀನಸ್ಯ ಯಃ ಪರಸ್ತು ಮಹೇಶ್ವರಃ. ವೇದೋಕ್ತ ಮಂತ್ರ ಪುಷ್ಪಾಣಿ ಸಮರ್ಪಯಾಮಿ. 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ. ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣಂ ಪದೇ ಪದೇ. ಪಾಪೋಹಂ ಪಾಪ ಕರ್ಮಾಣಾಂ ಪಾಪಾತ್ಮ ಪಾಪ ಸಂಭವ. ತ್ರಾಯಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ರಕ್ಷೋ ಗಣಾಧಿಪ. ಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ. ಮತ್ತೆ ನೀವು ಕೂತಿದ್ದಂತಹ ಜಾಗದಲ್ಲೇ ಕೂತ್ಕೊಂಡು ಅಕ್ಷತೆ ತಗೊಂಡು 2 ಬಾರಿ ನೀರು ಹಾಕ್ಕೊಂಡು ಪ್ರಸನ್ನಾರ್ಘ್ಯವನ್ನು ಕೊಡಿ. ಓಂ ಗಂಗಣಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಯೇ ನಮಃ. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಬಿಟ್ಟ ಮೇಲೆ ಹೂವು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಭವಸಂಚಿತ ಪಾಪೌಘ ವಿಧ್ವಂಸನ ವಿಚಕ್ಷಣ ವಿಘ್ನ ಅಂಧಕಾರ ಭಾಸ್ವಂತಂ ವಿಘ್ನರಾಜಂ ಅಹಂ ಭಜೆ. ವಿನಾಯಕ ಗಣೇಶಾನ ಸರ್ವದೇವ ನಮಸ್ಕೃತ. ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನಂ ವಿನಾಶಯ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಈಗ ಹೂ ತೆಗೆದುಕೊಂಡು ಗಣಪತಿಗೆ ಪೂಜೆಯನ್ನು ಮಾಡ್ತಾ ಇರಿ. ಹೂವು ಅಕ್ಷತೆ ಯಾವುದಾದ್ರೂ ಸರಿ. ಓಂ ಆರಾಧಿತಾನಾಂ ದೇವಾನಾಂ ಪುನರಾರಾಧನಂ ಕರಿಷ್ಯೆ. ಛತ್ರಂ ಧಾರಯಾಮಿ ಚಾಮರೇ ವೀಚಯಾಮಿ ನೃತ್ಯಂ ದರ್ಶಯಾಮಿ. ಆಂದೋಳಿಕಾರೋಹಣಮಾರೋಹಯಾಮಿ ಅಶ್ವಾರೋಹಣಮಾರೋಹಯಾಮಿ ಗಜಾರೋಹಣಮಾರೋಹಯಾಮಿ ವ್ಯಜನೇನ ವೀಚಯಾಮಿ. ದರ್ಪಣಂ ದರ್ಶಯಾಮಿ ದೀಪಂ ದರ್ಶಯಾಮಿ. ಸಮಸ್ತ ರಾಜೋಪಚಾರ ಭಕ್ತಿಯುಪಚಾರ ಶಕ್ತಿಯುಪಚಾರ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಅಕ್ಷತೆ ತಗೊಂಡು 2 ಬಾರಿ ನೀರು ಹಾಕೊಂಡು ಬಿಡಿ. ಎಸ್ ವೃತ್ಯಾಚನ ಅಮೋಕ್ತ ತಫ ಪೂಜಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಮ್ಯಾತಿ. ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ. ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅನೇನ ಪೂಜಾರಾಧನೇನ ಭಗವಾನ್ ಸರ್ವಾತ್ಮಕ ಸರ್ವಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ತವ ದಿವ್ಯ ಚರಣಾರವಿಂದಯೋ ಸಮರ್ಪಣಂ ಭವತು. ನೋಡಿ, ಪೂಜಾ ಕಾಲೆ ಮಧ್ಯೆ ಮಂತ್ರ ತಂತ್ರ ಧ್ಯಾನ ನಿಯಮ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರ ಜಪಂ ಕರಿಷ್ಯೆ. ನಾನಿಲ್ಲಿ ಹೇಗೆ ಕೈ ಮಾಡ್ತೀನೋ ಹಾಗೆ ಬೆರಳನ್ನ ಮಾಡಿ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾನಂತ ಅನಂತ ಗೋವಿಂದೇಭ್ಯೋ ನಮಃ. ಅಕ್ಷತೆ ತಗೊಂಡು ನೀರು ಹಾಕೊಂಡು ಬಿಡಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಪ್ರಕೃತಿ ಸ್ವಭಾವಾನ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ಶ್ರೀ ನಾರಾಯಣಾಯೇತೆ ಸಮರ್ಪಯಾಮಿ. ಹರಿಹಿ ಓಂ ತಸ್ಯತ ಶ್ರೀಕೃಷ್ಣಾರ್ಪಣಮಸ್ತು. ಒಂದು ಉದ್ಧರಣೆ ನೀರು ಬಿಟ್ಬಿಡಿ. ಮತ್ತೆ ದೇವರ ಪಾದದಲ್ಲಿರ್ತಕ್ಕಂಥ ಒಂದು ಹೂವನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಳ್ಳಿ. ಗಣೇಶ ಪಾದಾರ್ಪಿತಂ ಪುಷ್ಪಂ ಯತ್ಪುಷ್ಪಂ ಶಿರಸಾ ವಹೇತ್. ಕೋಟಿ ಜನ್ಮ ಕೃತಂ ಪಾಪಂ ಮುಚ್ಯತೆ ನಾತ್ರ ಸಂಶಯ. ಶ್ರೀ ಮಹಾಗಣಪತಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಇದಾದ ಮೇಲೆ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ 2 ಸೆಟ್ಟು ವೀಳ್ಯದೆಲೆ ಅಡಿಕೆಯನ್ನು ಇಟ್ಟು, ಆಮೇಲೆ 2 ತೆಂಗಿನಕಾಯಿಯನ್ನು ಇಟ್ಟು, ಮತ್ತು ಅದರ ಜೊತೆಗೆ ನೀವು ಮಾಡಿರ್ತಕ್ಕಂಥ ಮೋದಕವನ್ನು ಯಥಾಶಕ್ತಿ 5, ಕಡಿಮೆ ಅಂದರೆ 5 ಆದರೂ ಇಡಲೇಬೇಕು. 5ರ ಮೇಲೆ 21 ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. 5 ಆದರೂ ಇಟ್ಟು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಿಮ್ಮ ಮನೆಯವರ ಕೈಲಿ ನೀರನ್ನು ಹಾಕಿಸಿಕೊಂಡು ಅದನ್ನು ಒಬ್ಬ ಬ್ರಾಹ್ಮಣನಿಗೆ ದಾನವನ್ನು ಮಾಡಿ, ನಂತರ ನಿಮ್ಮ ಮನೆಯವರೆಲ್ಲ ಪೂಜೆ ಮಾಡಿ. ಆಗಾಗಲೂ ಸರಿ, ರಾತ್ರಿ ಮತ್ತೆ ಪುನಃ ಪೂಜೆಯನ್ನು ಮಾಡಿ ನಾನು ಹೇಳುವಂತಹ ಮಂತ್ರವನ್ನು ಹೇಳಿ ಆ ಗಣಪತಿಯನ್ನು ವಿಸರ್ಜನೆಯನ್ನು ಮಾಡಿ ಹೂ ತೆಗೆದುಕೊಂಡು ಅಲ್ಲಾಡಿಸಿ. ಓಂ ಯಜ್ಞೇನ ಯಜ್ಞಮಯಜಂತು ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹ ನಾಕಂ ಮಹಿಮಾನಃ ಸಚಂತ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಃ ಯಾಂತು ದೇವಗಣಾ ಸರ್ವೇ ಪೂಜಾಂ ಆದಾಯ ಮತ್ಕೃತಾಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ
ಕ್ಷೇಮಾಯ ಪುನರಾಗಮನಾಯ ಚ. ಆ ಗಣಪತಿಯನ್ನು ವಿಸರ್ಜನೆ ಮಾಡಿದ ನಂತರ ಅದನ್ನು ಇಡಿಸಿ ಯಾವುದಾದ್ರು ಕೆರೆಯಲ್ಲಾದರೂ ನದಿಯಲ್ಲಾಗಲಿ ಇಲ್ಲ ಮನೆಯಲ್ಲೇ ಬಕೆಟ್ನಲ್ಲಿ ವಿಸರ್ಜನೆಯನ್ನು ಮಾಡಿ ಅದನ್ನು ತುಳಸಿ ಗಿಡಕ್ಕೆ ಹಾಕಿದರೆ ಇಲ್ಲಿಗೆ ಆ ಗಣಪತಿಯ ಪೂಜೆಯ ಒಂದು ಫಲ ನಿಮಗೆಲ್ಲ ಸಿಗಲಿ. ಇದರಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ರೆ ದಯಮಾಡಿ ಮನ್ನಿಸಿ ಇದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ. ಹರಿ ಓಂ.